ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ ಪಿ ಯು ಮ್ಯಾಥ್ಸಲ್ಲಿ ಬರುವಂಥ 7th ಚಾಪ್ಟರ್ ಇಂಟಿಗ್ರಲ್ಸ್ ಅಂತ. ಸೊ ಅದರಲ್ಲಿರೋ ಎಕ್ಸಸೈಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾಯಿದ್ದೀನಿ. ಸೊ ಆಲ್ರೆಡಿ 7.1 ಕಂಪ್ಲೀಟ್ ಆಗಿದೆ. 7.2 20 ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಇವಾಗ 21ಇಂದ ಸಾಲ್ವ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಇಲ್ಲಿ ನೋಡಿ, ಎಜುಕೇಷನ್ ಈಸ್ ನಾಟ್ ದ ಫಿಲ್ಲಿಂಗ್ ಆಫ್ ಎ ಪೇಲ್ ಬಟ್ ದ ಲೈಟಿಂಗ್ ಆಫ್ ಎ ಪೈಯರ್ ಅಂತ. ನೋಡಿ, ಶಿಕ್ಷಣ ಎಂದರೆ ಪೈಲನ್ನು ತುಂಬುವುದು ಅಲ್ಲ ಅಂತೆ. ಅಂದರೆ ಪೈಲ್ ಅಂತಂದರೆ ಬಕೆಟ್ ಅಥವಾ ಯಾವುದೇ ಒಂದು ವಸ್ತುವನ್ನು ತುಂಬುವುದಲ್ಲ ಅಂತೆ. ಆದರೆ ಅದು ಏನಾಗಿರುತ್ತೆ ಅಂದರೆ ಬೆಂಕಿಯ ಬೆಳಕು ಆಗಿರುತ್ತೆ. ಲೈಟಿಂಗ್ ಆಫ್ ಎ ಫೈಯರ್ ಅಂತ ನೋಡಿ. ಸೊ ಅದರದ್ದು ಬೆಂಕಿಯ ಬೆಳಕಾಗಿರುತ್ತೆ ಎಜುಕೇಷನ್ ಅಂತ. ಇಲ್ಲಿ ನೋಡಿ, ಚಾಪ್ಟರ್ 7 ಇಂಟಿಗ್ರಲ್ಸ್ ಎಕ್ಸಸೈಸ್ 7.2. ಸೊ 20ವರೆಗೂ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇವಾಗ 21ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇಂಟಿಗ್ರೇಟ್ ದಿ ಫಂಕ್ಷನ್. 21st ಕ್ವಶನ್ ಏನಿದೆ, ಇಂಟಿಗ್ರೇಟ್ ದಿ ಫಂಕ್ಷನ್ ಟ್ಯಾನ್ ಸ್ಕ್ವೇರ್ ಆಫ್ 2x - 3 ಅಂತ ಇದೆ. ಸೊ ಇಲ್ಲೇನು ಮಾಡ್ತೀನಿ ನಾನು, ಇಂಟಿಗ್ರೇಷನ್ ಟ್ಯಾನ್ ಸ್ಕ್ವಯರ್ ಆಫ್ 2x - 3 ಇಂಟು dx ಅಂತ. ಇಂಟಿಗ್ರೇಷನ್ ಸಿಂಬಲ್ ತಗೊಂಡಾಗ ಅಲಾಂಗ್ ವಿತ್ ಇಂಟಿಗ್ರೇಷನ್ ಸಿಂಬಲ್ dx. ಏನಕ್ಕಂದ್ರೆ ಇಲ್ಲಿ ನೋಡಿ, ಎಕ್ಸ್ ವೇರಿಯಬಲ್ ಇದೆ. ಸೊ dx, ಸಪೋಸ್ y ಇದ್ರೆ dy ಅಂತ ಬರುತ್ತೆ. ಸೊ ಆ ಥರ. ಇವಾಗ ನೋಡಿ, ಇದನ್ನು ಡೈರೆಕ್ಟಾಗಿ ನಮಗೆ ಇಂಟಿಗ್ರೇಟ್ ಮಾಡೋಕ್ಕೆ ಬರೋದಿಲ್ಲ. ಸೊ ನಾನು ಏನು ಮಾಡ್ತೀನಿ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನಲ್ಲಿರೋಂಥ ಫಾರ್ಮುಲಾನ ಯೂಸ್ ಮಾಡ್ತೀನಿ. ನೋಡಿ, ಸೊ ಏನಿದೆ ನನಗೆ ಫಾರ್ಮುಲಾ, ಟ್ಯಾನ್ ಸ್ಕ್ವಯರ್ ಥೀಟಾ ಪ್ಲಸ್ 1 ಈಸ್ ಈಕ್ವಲ್ ಟು ಏನಿದೆ ನನಗೆ ಸೆಕ್ ಸ್ಕ್ವೇರ್ ಥೀಟಾ ಅಂತ ಇದೆ. ಸೊ ಇಲ್ಲಿ ನೋಡಿ, ನನಗೆ ಬೇಕಿರೋದು ಬರೀ ಟ್ಯಾನ್ ಸ್ಕ್ವೇರ್ ಅಂತ. ಸೊ ಏನಾಗುತ್ತೆ, ಟ್ಯಾನ್ ಸ್ಕ್ವೇರ್ ಥೀಟಾನ ನಾನು ಸಪ್ರೇಟ್ ಮಾಡಿಕೊಂಡ್ರೆ ಈಸ್ ಈಕ್ವಲ್ ಟು ಸೆಕ್ ಸ್ಕ್ವಯರ್ ಥೀಟಾ -1 ಅಂತ. ಸೊ ಇದನ್ನು ನಾನು ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ. ಇಂಟಿಗ್ರೇಷನ್ ಟ್ಯಾನ್ ಸ್ಕ್ವೇರ್ ಪ್ಲೇಸಲ್ಲಿ ಸೆಕ್ ಸ್ಕ್ವೇರ್ ಥೀಟಾ -1 ಅಂತ. ಥೀಟಾ ಅಂದರೆ ಇಲ್ಲಿ ಏನಿದೆ ನಮಗೆ 2x - 3 ಅಂತ ಇದೆ. ಸೊ ಸೆಕ್ ಸ್ಕ್ವಯರ್ ಥೀಟಾ ಅಂತಂದರೆ 2x - 3 -1 ಇಂಟು dx ಅಂತ. ನೋಡಿ, ಇಲ್ಲೇನು ಯೂಸ್ ಮಾಡ್ಕೊತಾ ಇದ್ದೀನಿ, ಟ್ಯಾನ್ ಸ್ಕ್ವೇರ್ ಥೀಟಾ ಫಾರ್ಮುಲಾ ಇದೆಯಲ್ಲ. ಸೊ ಟ್ಯಾನ್ ಸ್ಕ್ವೇರ್ ಥೀಟಾ ಏನಾಗುತ್ತೆ ನನಗೆ ಸೆಕ್ ಸ್ಕ್ವೇರ್ ಥೀಟಾ -1. ಬಿಕಾಸ್ ಇಂಟಿಗ್ರೇಷನ್ ಟ್ಯಾನ್ ಸ್ಕ್ವೇರನ್ನು ಇಂಟಿಗ್ರೇಟ್ ಮಾಡೋಕ್ಕಾಗೋದಿಲ್ಲ. ಟ್ಯಾನ್ ಸ್ಕ್ವೇರ್ ಇಫ್ ಟ್ಯಾನ್ ಎಕ್ಸ್ ಇದ್ದರೆ ನಾವು ಲಾಗ್ ಸೆಕ್ ಎಕ್ಸ್ ಅಂತ ತೊಗೊತಿದ್ವಿ. ಬಟ್ ಟ್ಯಾನ್ ಸ್ಕ್ವೇರ್ ಇರೋದ್ರಿಂದ ಫಾರ್ಮುಲಾ ಯೂಸ್ ಮಾಡ್ತಾಯಿದ್ವಿ. ಸೊ ಇವಾಗ ನೋಡಿ, ನಾನು ಸಪ್ರೇಟ್ ಮಾಡ್ಕೊತೀನಿ. ಇಂಟಿಗ್ರೇಷನ್ ಸೆಕ್ ಸ್ಕ್ವಯರ್ ಆಫ್ 2x - 3 ಮೈನಸ್ ಇಂಟಿಗ್ರೇಷನ್ ಇಂಟು dx ಅಲ್ಲ. ಓಕೆ, ಸಪ್ರೇಟ್ ಮಾಡಿದರೆ ಇವಾಗ ಎಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಸಪ್ರೇಟ್ ಮಾಡಿದಾಗ ಅದ್ರ ಜೊತೆಗೆ dx ಕೂಡ ಬರುತ್ತೆ. ಇಂಟು dx ಮೈನಸ್ ಇಂಟಿಗ್ರೇಷನ್ 1 ಇಂಟು dx ಪ್ಲಸ್ cn. ಸೊ ನೋಡಿ, ಇವಾಗ ಎರಡು ಟರ್ಮ್ ಇದೆ. ಇದನ್ನು ನಾವು ಇಂಟಿಗ್ರೇಷನ್ ನಮ್ಗೆ ಗೊತ್ತು, ಡೈರೆಕ್ಟಾಗಿ ಮಾಡ್ಬೋದು. ಬಟ್ ಇಲ್ಲಿ ಏನಾಗುತ್ತೆ, ಇದನ್ನು ನಾನು ಇಂಟಿಗ್ರೇಷನ್ ಮಾಡಬೇಕಾದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ತೀನಿ. ಸೊ ನಾನು ಇಲ್ಲೇನಂತ ತಗೊತೀನಿ, ಲೆಟ್ I1 ಅಂತ ತಗೊತೀನಿ. I1 ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಸೆಕ್ ಸ್ಕ್ವಯರ್ ಆಫ್ 2x - 3 ಇಂಟು dx. ಸೊ ನೋಡಿ, ಇದನ್ನು ಫಸ್ಟ್ ಇಂಟಿಗ್ರೇಟ್ ಮಾಡ್ಕೊತೀನಿ ಯೂಸಿಂಗ್ ದ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ. ಸೊ ನೋಡಿ, ಇಲ್ಲೇನು ತಗೊತೀನಿ, ಪುಟ್ 2x - 3 ಈಸ್ ಈಕ್ವಲ್ ಟು t ಅಂತ. ಸೊ ಇದನ್ನು ನಾನು ಡಿಫ್ರೆನ್ಷಿಯೇಷನ್ ಮಾಡಿದರೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಂದರೆ ಏನಾಗುತ್ತೆ, 2 ಆಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ x 1 ಮೈನಸ್ ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ 0. ಅಂದರೆ ಯಾವುದೇ ನಂಬರ್ ಇದ್ರೆ ಅದು ಕಾನ್ಸ್ಟೆಂಟ್ ಥರ ಆಗುತ್ತೆ. ಈಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ t ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ dt/dx ಅಂತ. ಸೊ ನೋಡಿ, ಇಲ್ಲೇನಾಗುತ್ತೆ ನನಗೆ 2 ಇಂಟು dx ಅನ್ನು ಈ ಕಡೆ ಕಳಿಸ್ಕೊಂಡ್ರೆ ಇಲ್ಲೇನಿದೆ 2 ಇಂಟು 1 2 -0 ಅಂತಂದರೆ 2 ಬರುತ್ತೆ. ಟು ಇಂಟು ಈ dx ಅನ್ನು ಈ ಕಡೆ ತಗೊಂಡ್ರೆ ಇಂಟು dx ಈಸ್ ಈಕ್ವಲ್ ಟು
ಡಿ ಟಿ ಅಂತ. ಸೊ ನೋಡಿ ಇಲ್ಲೆಲ್ಲಾದರೂ 2 ಇಂಟು ಡಿ ಎಕ್ಸ್ ಇದೆಯಾ, ಬರೀ ಡಿ ಎಕ್ಸ್ ಇರೋದು. ಸೊ ನಾನು ಡಿ ಎಕ್ಸನ್ನು ಮಾತ್ರ ಸಪ್ರೇಟ್ ಮಾಡಿಕೊಂಡ್ರೆ ಏನು ಬರುತ್ತೆ ನನಗೆ, ಡಿ ಟಿ ಬೈ 2 ಅಂತ ಬರುತ್ತೆ. ಸೊ I1 ನೋಡಿ, I1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಇಂಟಿಗ್ರೇಷನ್ ಸೆಕ್ ಸ್ಕ್ವಯರ್ 2x ಮೈನಸ್ 3 ಅಂತಂದರೆ ಏನು ತೊಗೊಂಡಿದ್ದೆ ನಾನು, ಟಿ ಇಂಟು ಡಿ ಎಕ್ಸ್ ಅಂದರೆ ಡಿ ಟಿ ಬೈ 2 ಅಂತ. ಸೊ ನೋಡಿ ಇವಾಗ ಇಂಟಿಗ್ರೇಷನ್ ಮಾಡಬೇಕಿದ್ದೇನೆ. ಇಸ್ ಈಕ್ವಲ್ ಟು ಇಂಟಿಗ್ರೇಷನ್, ಓಕೆ ಫಸ್ಟು 1/2, ಓಕೆ 1/2 ಇದೆಯಲ್ಲ ಕಾನ್ಸ್ಟೆಂಟ್ ತೊಗೊಂಡ್ಬಿಡೋಣ, ಇಂಟಿಗ್ರೇಟ್ ಮಾಡೋಕ್ಕೆ ಈಸಿ ಆಗುತ್ತೆ. 1/2 ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಸೆಕ್ ಸ್ಕ್ವಯರ್ ಟಿ ಇಂಟು ಡಿ ಟಿ. ಸೊ 1/2 ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್ ಎಕ್ಸ್, ಇಲ್ಲಿ ಏನಿದೆ ನಮಗೆ ಸೆಕ್ ಸ್ಕ್ವೇರ್ ಟಿ ಅಂತ ಇದೆ. ಸೊ ಇಂಟಿಗ್ರೇಷನ್ ಸೆಕ್ ಸ್ಕ್ವೇರ್ ಟಿ ಏನು ಬರುತ್ತೆ ನನಗೆ, ಟ್ಯಾನ್ ಟಿ ಪ್ಲಸ್ ಸಿ, ಅಥವಾ ಇಲ್ಲಿ ಆಲ್ರೆಡಿ ನೋಡಿ ನಾವು ಇಲ್ಲಿ ಇಕ್ವೇಷನ್ 1 ಅಂತ ತಗೊತೀನಿ, ಸೊ ಇಲ್ಲಿ ಸಿ ಅಂತ ತಗೊಂಡಿದ್ದೀನಿ, ಇಲ್ಲೇನು ಮಾಡ್ತೀನಿ ನಾನು C1 ಅಂತ ತಗೊತೀನಿ, ಎರಡು ಸೇಮ್ ಆದರೆ ಕನ್ಫ್ಯೂಷನ್ ಆಗುತ್ತೆ. ಸೊ ಇದನ್ನು C1 ಅಂತ. ಸೊ ಇವಾಗ ಇಲ್ಲಿ ಟಿ ವ್ಯಾಲ್ಯೂ ಹಾಕಿದಾಗ ಏನು ಬರುತ್ತೆ ನನಗೆ, ಈಸ್ ಈಕ್ವಲ್ ಟು 1/2 ಟ್ಯಾನ್ ಆಫ್ ಟಿ ವ್ಯಾಲ್ಯೂ ಏನಿದೆ ನನಗೆ 2x ಮೈನಸ್ 3 ಪ್ಲಸ್ C1 ಅಂತ. ಸೊ ನೋಡಿ ಇಕ್ವೇಷನ್ 1ನಲ್ಲಿ ಇದು ವ್ಯಾಲ್ಯೂ ಹಾಕಿದಾಗ therefore equation 1 becomes, ಸೊ ನೋಡಿ ಏನಾಗುತ್ತೆ, ಇಂಟಿಗ್ರೇಷನ್ ಸೆಕ್ ಸ್ಕ್ವೇರ್ ಆಫ್ 2x ಮೈನಸ್ 3, ಇಂಟಿಗ್ರೇಷನ್ ಏನು ಬಂತು ನನಗೆ ಆನ್ಸರ್ 1/2 ಟ್ಯಾನ್ ಆಫ್ 2x ಮೈನಸ್ 3 ಪ್ಲಸ್ C1 ಅಂತ ಮೈನಸ್, ಇಲ್ಲಿ ನೋಡಿ ಇಂಟಿಗ್ರೇಷನ್ 1 ಇಂಟು ಡಿ ಎಕ್ಸ್ ಏನಾಗುತ್ತೆ, ಇಂಟಿಗ್ರೇಷನ್ನು ಇಲ್ಲಿ ಬರೀತೆ ನೋಡಿ ಎರಡೂ, ಇಂಟಿಗ್ರೇಷನ್ 1 ಇಂಟು ಡಿ ಎಕ್ಸ್ ಏನಾಗಿರುತ್ತೆ ಎಕ್ಸ್ ಪ್ಲಸ್ ಸಿ ಅಂತ. ಇನ್ನೊಂದು ಇಂಟಿಗ್ರೇಷನ್ ಏನು ಯೂಸ್ ಮಾಡಿದ್ವಿ, ಸೆಕ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತಂದರೆ ಟ್ಯಾನ್ ಎಕ್ಸ್ ಪ್ಲಸ್ ಸಿ ಅಂತ ಎರಡನ್ನೂ ಯೂಸ್ ಮಾಡ್ತೀವಿ. ಸೊ ಮೈನಸ್ ಇಂಟಿಗ್ರೇಷನ್ 1 ಅಂದರೆ ಏನಾಗುತ್ತೆ ನನಗೆ ಮೈನಸ್ ಎಕ್ಸ್, ಮೈನಸ್ ಆಲ್ರೆಡಿ ಇದೆ, ಸೊ ಎಕ್ಸ್ ಪ್ಲಸ್ ಸಿ ಅಂತ. ಓಕೆ ಇಲ್ಲಿ ನಿನ್ನ ಇಂಟಿಗ್ರೇಷನ್ ಮಾಡಿಲ್ಲಲ್ಲ, ಇಲ್ಲಿ ಸಿ ಬರೆಯೋ ಅವಶ್ಯಕತೆ ಇಲ್ಲ, ಬರೀ ಇಂಟು ಡಿ ಎಕ್ಸ್ ಮಾತ್ರ. ಸೊ ಇದು ಇಕ್ವೇಷನ್ 1 ಆಗಿರುತ್ತೆ. ಸೊ ಇಂಟಿಗ್ರೇಷನ್ ಪ್ಲಸ್ ಸಿ, ಸೊ ಏನಾಗುತ್ತೆ ಇವಾಗ ಆನ್ಸರು 1/2 ಟ್ಯಾನ್ ಆಫ್ 2x ಪ್ಲಸ್ 3 ಮೈನಸ್ ಎಕ್ಸ್. ಸೊ ನೋಡಿ C1 ಪ್ಲಸ್ ಸಿ ಅಂತಂದರೆ ನಾನು ಏನಂತ ತಗೊತೀನಿ C2, ಸೊ ಪ್ಲಸ್ C2. ಸೊ ಆನ್ಸರ್ ಏನು ಬರುತ್ತೆ 1/2 ಟ್ಯಾನ್ ಆಫ್ 2x ಪ್ಲಸ್ 3 ಮೈನಸ್ ಎಕ್ಸ್ ಪ್ಲಸ್ x2 ಅಂತ. ಸೊ ನೋಡಿ ಇಲ್ಲೇನಿದೆ, ಇಂಟಿಗ್ರೇಟ್ ದಿ ಫಂಕ್ಷನ್ ಏನಿತ್ತು ನನಗೆ ಟ್ಯಾನ್ ಸ್ಕ್ವೇರ್ ಆಫ್ 2x ಮೈನಸ್ 3 ಅಂತ. ಸೊ ಟ್ಯಾನ್ ಸ್ಕ್ವೇರ್ ಆಫ್ 2x ಮೈನಸ್ 3 ಅನ್ನು ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡೋಕ್ಕೆ ಬರೋದಿಲ್ಲ. ಸೊ ನಾನು ಅದಕ್ಕೆ ಏನು ಮಾಡಿದೆ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ ಇರುವಂಥ ಫಾರ್ಮುಲಾನ ಯೂಸ್ ಮಾಡಿದೆ. ಸೊ ಏನು ಬಂತ ಆವಾಗ ಸೆಕ್ ಸ್ಕ್ವೇರ್ 2x ಮೈನಸ್ 3 ಮೈನಸ್ 1 ಅಂತ. ಸೊ ಇವಾಗ ಇಲ್ಲಿ ಎರಡು ಟರ್ಮ್ಸ್ ಇದೆ ನೋಡಿ, ಇದನ್ನು ಡೈರೆಕ್ಟಾಗಿ ನಾನು ಇಂಟಿಗ್ರೇಟ್ ಮಾಡ್ಬೋದು, ಆದರೆ ಇದನ್ನು ನಾನು ಇಂಟಿಗ್ರೇಟ್ ಮಾಡೋಕ್ಕಾಗಲ್ಲ ಡೈರೆಕ್ಟಾಗಿ, ಏನಕ್ಕಂದರೆ ಇದರಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್. ಅದಕ್ಕೆ ನೋಡಿ ಲೆಟ್ I1 ಅಂತಂದರೆ ಈ ಟರ್ಮನ್ನು ತೊಗೊಂಡಿದ್ದೀನಿ. ಸೊ ಅವಾಗ ಸಬ್ಸ್ಟಿಟ್ಯೂಷನ್ ಮೆಥಡ್ 2x ಮೈನಸ್ 3 ಈಸ್ ಈಕ್ವಲ್ ಟು ಟಿ ಎನ್. ಸೊ ಡಿಫರೆನ್ಷಿಯೇಷನ್ ಮಾಡಿದಾಗ ನನಗೆ ಏನು ಬಂತು, ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಟಿ ಬೈ 2. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ I1 ಈಸ್ ಈಕ್ವಲ್ ಟು ಏನು ಬಂತು, ಹಾಫ್ ಇಂಟು ಟ್ಯಾನ್ ಆಫ್ 2x ಮೈನಸ್ 3 ಪ್ಲಸ್ C1. ಸೊ ಇವಾಗ ನೋಡಿ ಇಲ್ಲಿ ವ್ಯಾಲ್ಯೂ ಪುಟ್ ಮಾಡಿದ್ರೆ ಇಂಟಿಗ್ರೇಷನ್ ಏನು ಬಂದಿತ್ತು, ಮತ್ತು ಇದನ್ನ ಇಂಟಿಗ್ರೇಷನ್ 1 ಇಂಟು ಡಿ ಎಕ್ಸ್ ಅಂದರೆ ಮೈನಸ್ ಎಕ್ಸ್. ಸೊ ಅಟ್ ದ ಎಂಡ್ C1 ಪ್ಲಸ್ ಸಿ ಎರಡು ಕಾನ್ಸ್ಟೆಂಟ್ ಇದ್ರೆ ನಾನು ಇನ್ನೊಂದು C2 ಅಂತ ತಗೋಬಹುದು. ಸೊ ಆನ್ಸರ್ ಏನಾಗುತ್ತೆ, ಹಾಫ್ ಇಂಟು ಟ್ಯಾನ್ ಆಫ್ 2x ಪ್ಲಸ್ 3 ಮೈನಸ್ ಎಕ್ಸ್ ಪ್ಲಸ್ C2 ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ 22nd ಕ್ವಶನ್ ಇದೆ, ಇಂಟಿಗ್ರೇಟ್ ದಿ ಫಂಕ್ಷನ್ ಸೆಕ್ ಸ್ಕ್ವೇರ್ ಆಫ್ 7 ಮೈನಸ್ 4x ಅಂತ ಇದೆ. ಸೊ ನಾನು ಫಸ್ಟ್ ಏನು ಮಾಡ್ತೀನಿ, ಇಂಟಿಗ್ರೇಷನ್ ತಗೊತೀನಿ. ಇಂಟಿಗ್ರೇಷನ್ ಸೆಕ್ ಸ್ಕ್ವಯರ್
ಆಫ್ 7 minus 4x ಇಂಟು ಡಿ ಎಕ್ಸ್. ಸೊ ಇಲ್ಲಿ ನೋಡಿ ನಾನು ಸೆಕ್ಸ್ ಸ್ಕ್ವೇರ್ ಎಕ್ಸ್ ಅನ್ನು ಇಂಟಿಗ್ರೇಟ್ ಮಾಡ್ಬೋದು, ಬಟ್ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ತೀನಿ. ಸೊ ಏನು ತಗೊತೀನಿ, ಪುಟ್ 7 minus 4x ಈಸ್ ಈಕ್ವಲ್ ಟು ಟಿ. ಬಿಕಾಸ್ ಎಕ್ಸ್ ಪ್ಲೇಸ್ ಅಲ್ಲಿ 7 minus 4x ಇರೋದ್ರಿಂದ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡಿ ಡೈರೆಕ್ಟ್ ಇಂಟಿಗ್ರೇಟ್ ಮಾಡಿದ್ರೆ ಬರೋದಿಲ್ಲ 7 minus 4x. ಅದಕ್ಕೆ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಿದ್ರೆ ಈಸಿ ಆಗುತ್ತೆ. ಸೊ ಇವಾಗ ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಂದರೆ ಕಾನ್ಸ್ಟೆಂಟ್ 0 ಆಗುತ್ತೆ. ಮೈನಸ್ 4 ಎಕ್ಸ್ ಡಿಫ್ರೆನ್ಶಿಯೇಷನ್ 1 ಈಸ್ ಈಕ್ವಲ್ ಟು ಟಿ ಡಿಫ್ರೆನ್ಶಿಯೇಷನ್ ಡಿ ಟಿ ಬೈ ಡಿ ಎಕ್ಸ್. ಸೊ ಇವಾಗ ಏನು ಬಂತು ನನಗೆ, ಮೈನಸ್ 4 ಡಿ ಎಕ್ಸ್ ಅನ್ನು ನಾನು ಈ ಕಡೆ ತಗೊಂಡ್ರೆ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಟಿ. ಸೊ ನೋಡಿ ಡಿ ಎಕ್ಸ್ ಬರೀ ಡಿ ಎಕ್ಸ್ ಇದೆ, ಅದ್ರ ಜೊತೆಗೆ ಏನಾದರೂ ಇದೆ ಬರೀ ಡಿ ಎಕ್ಸ್. ಸೊ ಡಿ ಎಕ್ಸ್ ಮಾತ್ರ ಸಪ್ರೇಟ್ ಮಾಡಿಕೊಂಡ್ರೆ ಡಿ ಟಿ ಡಿವೈಡೆಡ್ ಬೈ ಮೈನಸ್ 4. ಇವಾಗ ನೋಡಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಂಟಿಗ್ರೇಷನಲ್ಲಿ ಸೆಕ್ಸ್ ಸ್ಕ್ವಯರ್ 7 minus 4x ಅಂದರೆ ಟಿ ಡಿ ಟಿ. ನೋಡಿ ಡಿ ಎಕ್ಸ್ ಅಂದರೆ ಏನಿದೆ, ಡಿ ಟಿ ಡಿವೈಡೆಡ್ ಬೈ ಮೈನಸ್ 4. ಸೊ ಇದನ್ನ ಇಂಟಿಗ್ರೇಟ್ ಮೈನಸ್ 1/4 ಕಾನ್ಸ್ಟೆಂಟ್ ಇದೆ. ಸೊ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಸೆಕ್ಸ್ ಸ್ಕ್ವಯರ್ ಟಿ ಇಂಟು ಡಿ ಟಿ. So is equal to minus 1/4 integration of sec square x into dx. ಏನಿದೆ ನಮಗೆ tan x plus c ಅಂತ ಬರುತ್ತೆ. ಸೊ sec square t ಇಂಟಿಗ್ರೇಷನ್ ಏನಾಗುತ್ತೆ, tan t plus c ಅಂತ. ಸೊ ಮೈನಸ್ 1/4 ಆಸ್ ಇಟ್ ಈಸ್ tan ಆಫ್ t ಅಂದರೆ ಏನು ತಗೊಂಡಿದ್ವಿ ನೀವು ಪುಟ್ ಮಾಡಿದ್ವಲ್ಲ, ಟಿ ಅಂದರೆ 7 minus 4x ಅಂತ. 7 minus 4x ಪ್ಲಸ್ ಸಿ ಅಂತ. ಸೊ ಆನ್ಸರ್ ಏನು ಬಂತು ನೋಡಿ, ಇಲ್ಲಿ ಏನು ನೆನ್ಪಿಡ್ಬೇಕು ನಾವು, ಇಂಟಿಗ್ರೇಷನ್ ಸೆಕ್ಸ್ ಸ್ಕ್ವೇರ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸ್ ಅಂತ. ಸೊ ನೋಡಿ ಏನಿತ್ತು ಕ್ವಶನ್, ಇಂಟಿಗ್ರೇಟ್ ದಿ ಫಂಕ್ಷನ್ ಸೆಕ್ಸ್ ಸ್ಕ್ವೇರ್ ಆಫ್ 7 minus 4x ಅಂತ. ಸೊ ಇಂಟಿಗ್ರೇಷನ್ ಸೆಕ್ಸ್ ಸ್ಕ್ವೇರ್ ಆಫ್ 7 minus 4x ಇಂಟು ಡಿ ಎಕ್ಸ್. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದರೆ ಪುಟ್ 7 minus 4x ಇಸ್ ಈಕ್ವಲ್ ಟು ಅನದರ್ ವೇರಿಯೇಬಲ್ ಟಿ. ಸೊ ಅವಾಗ ಡಿ ಎಕ್ಸ್ ಮತ್ತೆ ಡಿ ಟಿ ಅನ್ನು ಸಪ್ರೇಟ್ ಮಾಡಿದ್ರೆ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಬೈ ಮೈನಸ್ 2. ಸೊ ಈ ಇಂಟಿಗ್ರೇಟ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಂಟಿಗ್ರೇಷನ್ ಸೆಕ್ಸ್ ಸ್ಕ್ವೇರ್ ಆಫ್ 7 minus 4x ಅಂದರೆ ಟಿ, ಡಿ ಎಕ್ಸ್ ಅಂದರೆ ಡಿ ಟಿ ಬೈ ಮೈನಸ್ 2. ಸೊ ಇಂಟಿಗ್ರೇಟ್ ಮಾಡಿದಾಗ ಮೈನಸ್ 1/4 ಕಾನ್ಸ್ಟೆಂಟ್ ಇದೆ. ಸೊ ಸೆಕ್ಸ್ ಸ್ಕ್ವೇರ್ ಟಿ ಇಂಟಿಗ್ರೇಷನ್ ಟ್ಯಾನ್ ಟಿ. ಸೊ ಟಿ ಅಲ್ಲಿ ಮತ್ತೆ ವ್ಯಾಲ್ಯೂ ಪುಟ್ ಮಾಡಿದ್ರೆ 7 minus 4x. ಸೊ ಮೈನಸ್ 1/4 ಟ್ಯಾನ್ ಆಫ್ 7 minus 4x ಪ್ಲಸ್ ಸಿ ಅಂತ ಬರುತ್ತೆ. 22nd ಆನ್ಸರ್. ನೆಕ್ಸ್ಟ್ ನೋಡಿ 23rd ಕ್ವಶನ್ ಇದೆ, ಇಂಟಿಗ್ರೇಟ್ ದಿ ಫಂಕ್ಷನ್ ಸೈನ್ ಇನ್ವರ್ಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ 1 minus x ಸ್ಕ್ವೇರ್ ಅಂತ ಇದೆ. ಸೊ ಇಂಟಿಗ್ರೇಷನ್ ತಗೊಂಡಾಗ ಇಂಟಿಗ್ರೇಷನ್ sin inverse x divided by square root 1 minus x square into dx ಅಂತ. ಸೊ ನೋಡಿ ಇಲ್ಲಿ ಇಂಟಿಗ್ರೇಟ್ ಮಾಡಬೇಕಂದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ನಾನು ಏನಂತ ತಗೊಂತೀನಿ, ಪುಟ್ ಸೈನ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಅಂತ. ಒನ್ ವೇರಿಯೇಬಲ್ ಟು ಟ್ರಾನ್ಸ್ಫರಿಂಗ್ ಒನ್ ವೇರಿಯೇಬಲ್ ಟು ಅನದರ್ ವೇರಿಯೇಬಲ್, ಅದು ಸಬ್ಸ್ಟಿಟ್ಯೂಷನ್ ಮೆಥಡ್ ಆಗಿರುತ್ತೆ. ಸೊ ಸ್ಟಾರ್ಟಿಂಗ್ ಹೇಳಿದ್ದೀನಿ ನಾನು ಡೆಫಿನೇಷನ್ ಸಬ್ಸ್ಟಿಟ್ಯೂಷನ್ ಮೆಥಡ್ಗೆ. ಸೊ ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಂತ. ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಸಾರಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ನೋಡಿ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಏನಿದೆ ನಮಗೆ 1 divided by root 1 minus x square. ಸೊ ಡಿಫರೆನ್ಷಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಏನು ಬರುತ್ತೆ ನನಗೆ, 1 divided by root 1 minus x square ಈಸ್ ಈಕ್ವಲ್ ಟು ಡಿಫರೆನ್ಷಿಯೇಷನ್ ಆಫ್ ಟಿ ಡಿ ಟಿ ಬೈ ಡಿ ಎಕ್ಸ್. ಸೊ ನಾನು ಡಿ ಎಕ್ಸ್ ಅನ್ನು ಈ ಕಡೆ ತಗೊಂಡ್ರೆ 1 divided by root 1 minus x square ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಟಿ ಅಂತ. ಸೊ ನೋಡಿ ಇವಾಗ ಡಿ ಎಕ್ಸು ಮತ್ತು ಡಿ ಟಿ ಮತ್ತು ಡಿ ಟಿ ಎರಡು ಬಂತಲ್ಲ, ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್
ಸೈನ್ ಇನ್ವರ್ಸ್ ಎಕ್ಸ್ ಅಂದರೆ ನಾನು ಏನು ತಗೊಂಡಿದ್ದೇನೆ ಟಿ ಅಂತ ಇಂಟು ಡಿ ಎಕ್ಸ್ ಡಿವೈಡೆಡ್ ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ಏನಿದೆ ನನಗೆ ಡಿ ಟಿ ಅಂತ. ಸೊ ನೋಡಿ ಇಂಟಿಗ್ರೇಷನ್ ಎಕ್ಸ್ ಇಂಟು ಡಿ ಎಕ್ಸ್ ಅಥವಾ ಎಕ್ಸ್ ಟು ದಿ ಪವರ್ ಎನ್ ಅನ್ನು ಯೂಸ್ ಮಾಡಿದ್ರೆ ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಎನ್. ಸೊ ಏನು ಬರುತ್ತೆ, ಏನು ಇಲ್ಲ ಅಂದರೆ ಪವರ್ 1 ಇರುತ್ತೆ. ಸೊ ಟಿ ಟು ದಿ ಪವರ್ 1 ಪ್ಲಸ್ 1 ಡಿವೈಡೆಡ್ ಬೈ 1 ಪ್ಲಸ್ 1 ಪ್ಲಸ್ ಸಿ ಎನ್. ಸೊ ಈಸ್ ಈಕ್ವಲ್ ಟು ಏನು ಬರುತ್ತೆ, ಟಿ ಸ್ಕ್ವಯರ್ ಡಿವೈಡೆಡ್ ಬೈ 2 1 ಪ್ಲಸ್ 1 ಈಸ್ 2 ಪ್ಲಸ್ ಸಿ ಅಂತ. ಸೊ ನೋಡಿ ಎಟ್ ಲಾಸ್ಟ್ ಟಿ ಅಂದರೆ ಏನು ತಗೊಂಡಿದ್ದೆ ನಾನು ಸೈನ್ ಇನ್ವರ್ಸ್ ಎಕ್ಸ್ ಅಂತ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ 2 ಪ್ಲಸ್ ಸಿ ಅಂತ ಬರುತ್ತೆ. ನೋಡಿ ಕ್ವಶನ್ ಏನಿತ್ತು ನನಗೆ, ಇಂಟಿಗ್ರೇಟ್ ದಿ ಫಂಕ್ಷನ್ ಸೈನ್ ಇನ್ವರ್ಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ 1 ಮೈನಸ್ ಎಕ್ಸ್. ಸೊ ಇಂಟಿಗ್ರೇಷನ್ ಸಿಂಬಲ್ ಯೂಸ್ ಮಾಡಿದಾಗ ಇಂಟಿಗ್ರೇಷನ್ ಸೈನ್ ಇನ್ವರ್ಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ನೋಡಿ ಇವಾಗ ಸೈನ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಅನದರ್ ವೇರಿಯಬಲ್ ಟಿ ಅಂತ ತಗೊಂಡಿದ್ದೀನಿ. ಸೊ ಇದನ್ನ ಡಿಫ್ರೆನ್ಶಿಯೇಷನ್ ಮಾಡಿದಾಗ ಡಿ ಟಿ ಏನು ಬಂತು ನನಗೆ 1 ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಈಸ್ ಅ ಡಿ ಟಿ. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ ಕೊಟ್ಟಿರೋ ಇಂಟಿಗ್ರೇಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೈನ್ ಇನ್ವರ್ಸ್ ಎಕ್ಸ್ ಅಂತಂದ್ರೆ ಏನಿತ್ತು ನನಗೆ ಟಿ. ಸೊ ಡಿ ಎಕ್ಸ್ ಡಿವೈಡೆಡ್ ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತಂದ್ರೆ ನನಗೆ ಡಿ ಟಿ. ಸೊ ಟಿ ಅನ್ನ ಇಂಟಿಗ್ರೇಟ್ ಅಂದ್ರೆ ಎಕ್ಸ್ ಟು ದಿ ಪವರ್ ಎನ್ ಅನ್ನ ಯೂಸ್ ಮಾಡಿದಾಗ ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ ಅಂತ. ಸೊ ಏನ್ ಬರುತ್ತೆ ನನಗೆ ಟಿ ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ ಸಿ ಅಂತ. ಟಿ ನಾವು ಏನು ತಗೊಂಡಿರ್ತೀವಿ ಅಟ್ ದ ಎಂಡ್ ಪುಟ್ ಮಾಡಬೇಕು. ಸೊ ಸೈನ್ ಇನ್ವರ್ಸ್ ಎಕ್ಸ್ ಅಂತ. ಸೊ ಸೈನ್ ಇನ್ವರ್ಸ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ ಸಿ ಅಂತ ಬರುತ್ತೆ. 23rd ಆನ್ಸರ್. ನೆಕ್ಸ್ಟ್ ನೋಡಿ 24th ಕ್ವಶನ್ ಇದೆ. ಇಂಟಿಗ್ರೇಟ್ ದಿ ಫಂಕ್ಷನ್ 2 cos x ಮೈನಸ್ sin 3 sin x ಅಂತ ಇದೆ ಡಿವೈಡೆಡ್ ಬೈ 6 cos x ಪ್ಲಸ್ 4 sin x ಅಂತ ಇದೆ. ಸೊ ನೋಡಿ ಇದಕ್ಕೆ ಇಂಟಿಗ್ರೇಷನ್ ಯೂಸ್ ಮಾಡಿದ್ರೆ ಏನು ಬರುತ್ತೆ ನನಗೆ, ಇಂಟಿಗ್ರೇಷನ್ 2 ಇಂಟು ಕಾಸ್ ಎಕ್ಸ್ ಮೈನಸ್ 3 ಇಂಟು ಸೈನ್ ಎಕ್ಸ್ ಡಿವೈಡೆಡ್ ಬೈ 6 ಇಂಟು ಕಾಸ್ ಎಕ್ಸ್ ಪ್ಲಸ್ 4 ಇಂಟು ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇಲ್ಲಿ ನೋಡಿ ಇಂಟಿಗ್ರೇಟ್ ಮಾಡಬೇಕಾದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಪುಟ್. ಸೊ ನೋಡಿ ಯಾವ್ದು ತಗೋಬೇಕು ನಾನು, ಇನ್ ಕೇಸ್ ನಾನು 2 cos x ಮತ್ತು ಮೈನಸ್ 3 sin x ಈಸ್ ಈಕ್ವಲ್ ಟು ಅನದರ್ ವೇರಿಯೇಬಲ್ ತಗೊಂಡ್ರೆ ಬರೋದಿಲ್ಲ ನನಗೆ. ಏನಕ್ಕಂದ್ರೆ ಇಲ್ಲಿರೋದು ನೋಡಿ ಡಿನಾಮಿನೇಟರ್ 6 cos x ಪ್ಲಸ್ 4 sin x ಇದೆ. ಅದಕ್ಕೆ ನಾನು ಡಿನಾಮಿನೇಟರ್ ಜಾಸ್ತಿ ಇರೋದಿಲ್ಲ ಲಾರ್ಜೆಸ್ಟ್ ನಂಬರ್, ಇದು ಕೂಡ ಹಿಂಟು ಲಾರ್ಜೆಸ್ಟ್ ನಂಬರ್ ಇದ್ರೆ ಅವಾಗ ನಿಮಗೆ ಈಸಿಯಾಗಿ ಅದನ್ನೇ ತಗೋಬಹುದು. ಸೊ ಇಲ್ಲೇನಿದೆ 6 cos x ಪ್ಲಸ್ 4 sin x ಈಸ್ ಈಕ್ವಲ್ ಟು ಏನಂತ ತಗೊಂತೀನಿ ನಾನು ಟಿ ಅಂತ. ಸೊ ಇವಾಗ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಏನು ಬರುತ್ತೆ, 6 ಆಸ್ ಇಟ್ ಈಸ್. ನೋಡಿ ಇಲ್ಲಿ ಬರೀತೀನಿ ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಮತ್ತೆ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್. ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಮೈನಸ್ ಸೈನ್ ಎಕ್ಸ್. ಅದೇ ಥರ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ತಗೊಂಡಾಗ ಪ್ಲಸ್ ಕಾಸ್ ಎಕ್ಸ್ ಅಥವಾ ಬರೀ ಕಾಸ್ ಎಕ್ಸ್ ಅಂತಾನು ಕೂಡ ಹೇಳ್ಬೋದು. ಸೊ ನೋಡಿ 6 ಆಸ್ ಇಟ್ ಈಸ್. ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಏನಿದೆ ನನಗೆ ಮೈನಸ್ ಸೈನ್ ಎಕ್ಸ್ ಪ್ಲಸ್ 4 ಆಸ್ ಇಟ್ ಈಸ್. ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್. ಸೊ ಇಲ್ಲಿ ನೋಡಿ 6 4 ಇದೆಯಲ್ಲ ಕಾಮನ್ ತಗೋಬಹುದು ನಾವು. ನೋಡಿ 6 ಮತ್ತೆ 4 ಯಾವ ಟೇಬಲ್ ಅಲ್ಲಿ ಇದೆ 2 ಅಂತ. ಸೊ ಅವಾಗ ಕಾಮನ್ ತಗೊಂಡ್ರೆ ಇದೇನಾಗುತ್ತೆ ಮೈನಸ್ 3 sin x. ನೋಡಿ ಮೈನಸ್ ಇರೋದ್ರಿಂದ ಮೈನಸ್ 2 ಕಾಮನ್ ತೆಗೆದ್ರೆ 2 3s 6 ಪ್ಲಸ್ 2 2s 4 ಇಂಟು ಕಾಸ್ ಎಕ್ಸ್. ಇಲ್ಲಿ ನೋಡಿ ಡಿ ಎಕ್ಸ್ ಅನ್ನು ಈ ಕಡೆ ತಗೊಂಡಾಗ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಟಿ. ಸೊ ನೋಡಿ ನಾನು 2 ಅನ್ನು ಈ ಕಡೆ ಕಳಿಸ್ಕೊಂತೀನಿ. ಇದನ್ನ ಫಸ್ಟ್ ಪಾಸಿಟಿವ್ ಇರೋದು ಫಸ್ಟ್ ಬರೀತೀನಿ ನೋಡಿ 2 cos x ಮೈನಸ್
3 sin x into dx is equal to dt divided by 2 ಅಂತ. ಇವಾಗ ನೋಡಿ ನಾನು ಚೆಕ್ ಮಾಡಿದರೆ ನನಗೆ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ 2 ಇಂಟು cos x minus 3 into sin x into dx is ಏನು ಬಂತು ನನಗೆ dt by 2 ಅಂತ. ಸೊ ಡಿವೈಡೆಡ್ ಬೈ ಏನಿತ್ತು ನನಗೆ 6 cos x plus 4 sin x is a t ಅಂತ ತಗೊಂಡಿದ್ದೆ. ಸೊ ಏನಾಗುತ್ತೆ ನೋಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಂಟಿಗ್ರೇಷನ್ 1 by t ಡಿನಾಮಿನೇಟರ್ is equal to another ವೇರಿಯಬಲ್ ತಗೊಂಡಿದ್ದೆ. ಸೊ ಇಂಟು ನೋಡಿ 2 cos x minus 3 sin x into dx ನ್ಯೂಮರೇಟರ್ ಅಲ್ಲಿದೆ. ಸೊ is equal to ಏನಾಯಿತು ನನಗೆ dt by 2 ಅಂತ. ಸೊ ನೋಡಿ ಇಲ್ಲಿ 1 by 2 ಕಾನ್ಸ್ಟೆಂಟ್ ಇದೆ. 1 by 2 as it is integration 1 by t into dt. ಸೊ 1 by 2 as it is integration of 1 by t ಏನಾಗಿರುತ್ತೆ ನನಗೆ log t plus cm. ಸೊ ನೋಡಿ ಇಲ್ಲಿ ಬರಿತೀನಿ ನಾನು integration 1 by x into dx is a log x plus cm. ಸೊ ನೋಡಿ 1 by 2 as it is log of t ಅಂತಂದ್ರೆ ನಾನು ಏನು ತಗೊಂಡಿದ್ದೀನಿ 6 cos x plus 4 sin x ಅದನ್ನ ಪುಟ್ ಮಾಡಿ 6 cos x plus 4 sin x plus cm. ಸೊ ಇಲ್ಲಿ ನೋಡಿ ಕರೆಕ್ಟ್ ಇದೆಯಾ ಇಲ್ಲಿ ನೋಡಿ ಟಿ ಅಂತಂದ್ರೆ ಏನಿದೆ 6 cos x plus 4 sin x. ನೋಡಿ ಟಿ ಪ್ಲೇಸ್ ಅಲ್ಲಿ 6 cos x plus 4 sin x. ನೋಡಿ ಕ್ವಶನ್ ಏನಿತ್ತು ನನಗೆ ಇಂಟಿಗ್ರೇಟ್ ದಿ ಫಂಕ್ಷನ್ 2 cos x minus 3 sin x divided by 6 cos x plus 4 sin x ಅಂತ. ಸೊ ನೋಡಿ ಇಂಟಿಗ್ರೇಷನ್ ತಗೊಂಡಾದ್ಮೇಲೆ ಇಂಟು ಡಿ ಎಕ್ಸ್ ಬರ್ತದೆ. ಇವಾಗ ಡಿನಾಮಿನೇಟರ್ನ ನಾನು ಟಿ ಅಂತ ತಗೊಳ್ತಾ ಇದ್ದೀನಿ ಟ್ರಾನ್ಸ್ಫರಿಂಗ್ ದಿಸ್ ಟು ವೇರಿಯೇಬಲ್ ಟಿ ಅಂತ. ಸೊ ಡಿಫರೆನ್ಷಿಯೇಷನ್ ಮಾಡಿದಾಗ ಇಲ್ಲಿ ನೋಡಿ ಡಿಫರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇದೆ, ಡಿಫರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್. ಸೊ ಎರಡನ್ನು ಡಿಫರೆನ್ಷಿಯೇಷನ್ ಆದಮೇಲೆ ಟಿ ಕೂಡ ಡಿಫರೆನ್ಷಿಯೇಷನ್ ಅಂದರೆ ಡಿ ಟಿ ಬೈ ಡಿ ಎಕ್ಸ್. ಸೊ ಇವಾಗ ಇಲ್ಲಿ ನೋಡಿ 6 4 ಇರೋದ್ರಿಂದ ನಾನು 2 ಕಾಮನ್ ತಗೋಬಹುದು. ಏನಕ್ಕಂದ್ರೆ 2 ಟೇಬಲಲ್ಲಿ 6 ಬರುತ್ತೆ 4 ಬರುತ್ತೆ. ಸೊ 2 ಹೌ ಮಚ್ ಈಕ್ವಲ್ ಟು 6 2 3s ಈ ಸೈನ್ ನೆಗೆಟಿವ್ ಇರೋದ್ರಿಂದ ಮೈನಸ್ ಆಗುತ್ತೆ. ಸೊ 2 3s 6 ಆಗುತ್ತೆ. ಸೊ ಅದೇ ಥರ ಪ್ಲಸ್ ಇಲ್ಲಿ 4 ಇದೆ. ಸೊ 2 ಕಾಮನ್ ತೆಗೆದ್ರೆ 2 2s 4. ಸೊ ಇಂಟು ಕಾಸ್ ಎಕ್ಸ್ ಆಸ್ ಇಟ್ ಇಸ್. ಸೊ ಡಿ ಎಕ್ಸ್ ಅನ್ನ ಈ ಕಡೆಯಿಂದ ಡಿನಾಮಿನೇಟರ್ ಇದೆ, ಈ ಕಡೆ ಕಳಿಸ್ಕೊಂಡಿರೋದು ನ್ಯೂಮರೇಟರ್. ಸೊ ಇಸ್ ಈಕ್ವಲ್ ಟು ಡಿ ಟಿ. ಸೊ ನೋಡಿ ನನಗೆ ಇಲ್ಲೇನಿದೆ 2 cos x minus 3 sin x ಇಂಟು ಡಿ ಎಕ್ಸ್ ಮಾತ್ರ ಇದೆ, ಇಂಟು 2 ಇಲ್ಲ. ಸೊ ಆ 2 ಅನ್ನು ನಾನು ಏನು ಮಾಡ್ತೀನಿ ಈ ಕಡೆ ಕಳಿಸ್ಕೊಂಡ್ರೆ ಡಿವಿಷನ್ ಆಗುತ್ತೆ ಡಿ ಟಿ ಬೈ 2 ಆಗುತ್ತೆ. ಸೊ ಇವಾಗ ನೋಡಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 6 cos x plus 4 sin x ಡಿನಾಮಿನೇಟರ್ ಇದೆ. ಸೊ ಇಸ್ ಈಕ್ವಲ್ ಟು ಟಿ ಅಂದರೆ 1 by t. ಆಮೇಲೆ 2 cos x minus 3 sin x ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಏನಿದೆ ಡಿ ಟಿ ಬೈ 2. ಸೊ 1 by 2 ಕಾನ್ಸ್ಟೆಂಟ್ ಇದೆ. ಇಂಟಿಗ್ರೇಷನ್ 1 by t ಏನಾಗುತ್ತೆ ನನಗೆ ಲಾಗ್ ಟಿ. ಸೊ ಟಿ ಪ್ಲೇಸ್ ಅಲ್ಲಿ ಮತ್ತೆ ವಾಪಸ್ ಪುಟ್ ಮಾಡ್ಬೇಕು ನಾವು ಏನು ತಗೊಂಡಿದ್ವಲ್ಲ 6 cos x plus 4 sin x plus 6. ಸೊ 1 by 2 log of 6 cos x plus 4 sin x plus c ಅಂತ ಬರುತ್ತೆ. 24 ನೋಡಿ. ನೆಕ್ಸ್ಟ್ ನೋಡಿ 25th ಕ್ವಶನ್ ಇದೆ. ಇಂಟಿಗ್ರೇಟ್ ದಿ ಫಂಕ್ಷನ್ 1 divided by cos square x into 1 minus tan x ಹೋಲ್ ಸ್ಕ್ವೇರ್ ಅಂತ ಇದೆ. ಸೊ ನೋಡಿ ಇಲ್ಲಿ ಏನು ಮಾಡ್ತೀನಿ ನಾನು ಇಂಟಿಗ್ರೇಷನ್ ತಗೊತೀನಿ. ಇಂಟಿಗ್ರೇಷನ್ 1 divided by cos square x into 1 minus tan x ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತ. ಸೊ ನೋಡಿ ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊತೀನಿ. ಇಲ್ಲಿ ಏನೇನು ಯೂಸ್ ಮಾಡ್ತೀನಿ 1 by cos x ಅಂತಂದರೆ ಏನಿರುತ್ತೆ ನನಗೆ ರೆಸಿಪ್ರೋಕಲ್ದು sec x ಅಂತ ಇರುತ್ತೆ. ಸೊ ಇಲ್ಲಿ 1 by cos ಸ್ಕ್ವೇರ್ ಅಂತಂದರೆ ಏನಂತ ತಗೊತೀನಿ ನ್ಯೂಮರೇಟ್ರಲ್ಲಿ sec square x ಡಿವೈಡೆಡ್ ಬೈ 1 minus tan x ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ನೋಡಿ ರೆಸಿಪ್ರೋಕಲ್ ಯೂಸ್ ಮಾಡಿದ್ದೀನಿ ಅಷ್ಟೇ. 1 by cos x ಅಂದರೆ sec x ಆಗುತ್ತೆ. ಸೊ 1 by cos ಸ್ಕ್ವೇರ್ ಅಂದರೆ ನ್ಯೂಮರೇಟ್ರಲ್ಲಿ sec square x ಆಗುತ್ತೆ. ಸೊ ಇವಾಗ ನಾನು ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿಬಿಟ್ಟು ಇಂಟಿಗ್ರೇಟ್ ಮಾಡ್ಬೋದು. ಸೊ ಪುಟ್ ಏನಂತ ತಗೊತೀನಿ ಇಲ್ಲಿ 1 minus tan x is equal to another variable t ಅಂತ.
ಸೊ ಇವಾಗ ಇದನ್ನ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಕಾನ್ಸ್ಟೆಂಟ್ ಏನಿದೆ ಡಿಫ್ರೆನ್ಷಿಯೇಷನ್ 0 ಮೈನಸ್ ಇಲ್ಲಿ ನೋಡಿ ಡಿಫ್ರೆನ್ಷಿಯೇಷನ್ ಆಫ್ tan x ಏನು ಬರುತ್ತೆ ನನಗೆ sec ಸ್ಕ್ವಯರ್ ಎಕ್ಸ್ ಅಂತ ಇರುತ್ತೆ. ಸೊ ಮೈನಸ್ ಆಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ tan x sec ಸ್ಕ್ವಯರ್ ಎಕ್ಸ್ ಈಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ t dt ಬೈ dx. ಸೊ ಇವಾಗ ಮೈನಸ್ sec ಸ್ಕ್ವಯರ್ ಎಕ್ಸ್ ಇಂಟು ಡಿ ಎಕ್ಸ್ ಅನ್ನು ನಾನು ಈ ಕಡೆ ತಗೊಂಡ್ರೆ ಇಂಟು ಆಗ್ಬಿಡತ್ತೆ, ಡಿವಿಷನ್ ಇರೋದು ಇಂಟು. ಸೊ ಈಸ್ ಈಕ್ವಲ್ ಟು ಡಿ ಟಿ. ಇಲ್ಲಿ ನೋಡಿ ಚೆಕ್ ಮಾಡಿ, sec ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಇದೆ, ಮೈನಸ್ ಇಲ್ಲ. ಸೊ ಮೈನಸ್ ನಾನು ಈ ಕಡೆ ತಗೊಂಡ್ಬಿಟ್ರೆ ಏನಾಗುತ್ತೆ ನನಗೆ sec ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಡಿ ಟಿ. ಸೊ ಇವಾಗ ನೋಡಿ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ, ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ sec ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಅಂದರೆ ಮೈನಸ್ ಡಿ ಟಿ ಡಿವೈಡೆಡ್ ಬೈ 1 ಮೈನಸ್ tan ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಇದೆ. ಸೊ 1 ಮೈನಸ್ tan ಎಕ್ಸ್ ಏನು ತಗೊಂಡಿದ್ದೆ ನಾನು ಟಿ ಸ್ಕ್ವಯರ್. ಸೊ ನೋಡಿ ಇವಾಗ ಮೈನಸ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ 1 ಬೈ ಟಿ ಸ್ಕ್ವೇರ್ ಇಂಟು ಡಿ ಟಿ. ಸೊ ಟಿ ಸ್ಕ್ವೇರ್ ಅಂತಂದರೆ ನಾನು ನ್ಯೂಮರೇಟ್ರಲ್ಲಿ ತಗೋಬೋದು, ಪವರ್ ಏನಾಗುತ್ತೆ ನನಗೆ ಅವಾಗ ನೆಗೆಟಿವ್ ಮೈನಸ್ ಇಂಟಿಗ್ರೇಷನ್ ಟಿ ಟು ದಿ ಪವರ್ ಮೈನಸ್ 2 ಇಂಟು ಡಿ ಟಿ. ಸೊ ಇಲ್ಲೇನೇನು ಯೂಸ್ ಮಾಡ್ಬೋದು ಇಂಟಿಗ್ರೇಷನ್ ಎಕ್ಸ್ ಟು ದಿ ಪವರ್ ಎನ್ ಇಂಟು ಡಿ ಎಕ್ಸ್. ಸೊ ಏನಾಗುತ್ತೆ ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ ಅಂತ. ಸೊ ಮೈನಸ್ ಆಸ್ ಇಟ್ ಈಸ್ 2 ಟು ದಿ ಪವರ್ ಮೈನಸ್ 2 ಪ್ಲಸ್ 1 ಡಿವೈಡೆಡ್ ಬೈ ಮೈನಸ್ 2 ಪ್ಲಸ್ 1 ಎನ್ ಅಂದರೆ ಮೈನಸ್ 2 ಇಲ್ಲಿ. ಸೊ ಪ್ಲಸ್ ಸಿ ಅಂತ. ಫರ್ದರ್ ಸಿಂಪ್ಲಿಫಿಕೇಶನ್ ನೋಡಿ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಫಸ್ಟ್ ಮೈನಸ್ ಇಟ್ಬಿಟ್ಟು ಇಂಟು ನೋಡಿ ಟಿ ಟು ದಿ ಪವರ್ ಮೈನಸ್ 2 ಪ್ಲಸ್ 1 ಅಂದರೆ ಮೈನಸ್, ಡಿವೈಡೆಡ್ ಬೈ ಮೈನಸ್ 2 ಪ್ಲಸ್ 1 ಅಂದರೆ ಮೈನಸ್ 1 ಪ್ಲಸ್ ಸಿ. ಫರ್ದರ್ ಸಿಂಪ್ಲಿಫಿಕೇಶನ್ ಮೈನಸ್ ಇಂಟು ಮೈನಸ್ ಏನಾಯಿತು ಪ್ಲಸ್. ಸೊ ಟಿ ಟು ದಿ ಪವರ್ ಮೈನಸ್ 1 ಪ್ಲಸ್ ಸಿ. ಸೊ ಅದನ್ನು ನಾನು ಕೆಳಗಡೆ ತಗೊಂಡ್ರೆ ಏನು ಬರುತ್ತೆ ನನಗೆ 1 ಬೈ ಟಿ. ನೆಗೆಟಿವ್ನ ರಿಮೂವ್ ಮಾಡಬೇಕಾದ್ರೆ, ಪವರನ್ನು ನೆಗೆಟಿವ್ ರಿಮೂವ್ ಮಾಡಬೇಕಾದ್ರೆ ನ್ಯೂಮರೇಟ್ರಿಂದ ಡಿನಾಮಿನೇಟ್ರಿಂದ ನ್ಯೂಮರೇಟ್ ಪ್ಲಸ್ ಸಿ ಅಂತ. ಸೊ ನೋಡಿ 1 ಬೈ ಟಿ, ಟಿ ಅಂದರೆ ನಾನು ಏನು ತಗೊಂಡಿದ್ದೆ ನೋಡಿ 1 ಮೈನಸ್ tan ಎಕ್ಸ್ ಅಂತ. ಸೊ ಟಿ ಪ್ಲೇಸಲ್ಲಿ 1 ಮೈನಸ್ tan ಎಕ್ಸ್ ಪ್ಲಸ್ ಸಿ ಅಂತ ಬರುತ್ತೆ. ಸೊ ನೋಡಿ ಕ್ವಶನ್ ಏನಿತ್ತು ನನಗೆ, ಇಂಟಿಗ್ರೇಟ್ ದಿ ಫಂಕ್ಷನ್ 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಆಫ್ 1 ಮೈನಸ್ tan ಎಕ್ಸ್ ಹೋಲ್ ಸ್ಕ್ವೇರ್ ಅಂತ. ಸೊ ನಾನು ಏನು ಮಾಡಿದೆ ಅದನ್ನು ರೆಸಿಪ್ರೋಕಲ್ 1 ಬೈ ಕಾಸ್ ಎಕ್ಸ್ ಅಂದರೆ ಸೆಕ್ ಎಕ್ಸ್ ಕನ್ವರ್ಟ್ ಮಾಡಿಕೊಂಡೆ. ಸೊ ಸೆಕ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ tan ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಇವಾಗ ಏನು ಪುಟ್ ಮಾಡಿದೆ ಅಂದರೆ ಟ್ರಾನ್ಸ್ಫರಿಂಗ್ ಒನ್ ವೇರಿಯಬಲ್ ಟು ಅನದರ್ ವೇರಿಯಬಲ್. ಸೊ 1 ಮೈನಸ್ tan ಎಕ್ಸ್ ಈಸ್ ಈಕ್ವಲ್ ಟು ಟಿ ಅಂತ ಡಿಫರೆನ್ಷಿಯೇಷನ್ ಮಾಡಿದಾಗ ನನಗೆ ಏನು ಬಂತು ಸೆಕ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಡಿ ಟಿ ಅಂತ. ಸೊ ಇಲ್ಲಿ ನೋಡಿ ಸೆಕ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಅಂದರೆ ಮೈನಸ್ ಡಿ ಟಿ, 1 ಮೈನಸ್ tan ಎಕ್ಸ್ ಅಂದರೆ ಟಿ ಹೋಲ್ ಸ್ಕ್ವೇರ್ ಆಸ್ ಇಟ್ ಈಸ್. ಸೊ ಮೈನಸ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ 1 ಬೈ ಟಿ ಸ್ಕ್ವೇರ್ ಡಿ ಟಿ. ಸೊ ಟಿ ಸ್ಕ್ವೇರನ್ನು ನಾನು ನ್ಯೂಮರೇಟ್ರಲ್ಲಿ ತಗೊಂಡೆ ಇಂಟಿಗ್ರೇಷನ್ ಮಾಡಬೇಕಂದ್ರೆ. ಸೊ ಟಿ ಟು ದಿ ಪವರ್ ಮೈನಸ್ 2. ಇವಾಗ ಟಿ ಟು ದಿ ಪವರ್ ಮೈನಸ್ 2ನ ಇಂಟಿಗ್ರೇಟ್ ಮಾಡಬೇಕಾದ್ರೆ ಇಂಟಿಗ್ರೇಷನ್ ಎಕ್ಸ್ ಟು ದಿ ಪವರ್ ಎನ್ ಇಂಟು ಡಿ ಎಕ್ಸ್ ಅನ್ನು ಯೂಸ್ ಮಾಡಿ. ಸೊ ಏನಾಗುತ್ತಾಗ ಮೈನಸ್ ಟಿ ಟು ದಿ ಪವರ್ ಮೈನಸ್ 2 ಪ್ಲಸ್ 1 ಡಿವೈಡೆಡ್ ಬೈ ಮೈನಸ್ 2 ಪ್ಲಸ್ 1 ಪ್ಲಸ್. ಸೊ ಅವಾಗ ಮೈನಸ್ 2 ಪ್ಲಸ್ 1 ಅಂದರೆ ಮೈನಸ್ 2 ಪ್ಲಸ್ 1 ಮೈನಸ್ 1. ಸೊ ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ ಟಿ ಟು ದಿ ಪವರ್ ಮೈನಸ್. ಸೊ ಟಿ ಟು ದಿ ಪವರ್ ಮೈನಸ್ 1 ಅನ್ನು ಪ್ಲಸ್ 1 ಮಾಡಬೇಕಂದ್ರೆ ಪವರನ್ನು ಸೊ ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ ಟಿ ಅಂತ ತಗೊಂಡು. ಸೊ ಟಿ ಅನ್ನು ಮತ್ತೆ ನೋಡಿ ಇಲ್ಲಿ ಏನಿತ್ತು ನಮಗೆ 1 ಮೈನಸ್ tan ಎಕ್ಸ್ ಅಂತ ತಗೊಂಡಿದ್ದೆ. ಸೊ ಅದನ್ನು ಆಸ್ ಇಟ್ ಈಸ್ ಮತ್ತೆ ಟಿ ಪ್ಲೇಸಲ್ಲಿ 1 ಮೈನಸ್ tan ಎಕ್ಸ್ ಪ್ಲಸ್ ಸಿ. ನೆಕ್ಸ್ಟ್ ನೋಡಿ 26 ಇದೆ, ಇಂಟಿಗ್ರೇಟ್ ದಿ ಫಂಕ್ಷನ್ ಕಾಸ್ ರೂಟ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಎಕ್ಸ್ ಅಂತ. ಸೊ ನೋಡಿ ನಾನು ಇಂಟಿಗ್ರೇಷನ್ ಅಂತ ತಗೊಂಡ್ರೆ ಕಾಸ್ ಆಫ್ ರೂಟ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇಲ್ಲಿನೂ ಕೂಡ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದರೆ ಟ್ರಾನ್ಸ್ಫರಿಂಗ್ ಒನ್ ವೇರಿಯಬಲ್ ಟು ಅನದರ್ ವೇರಿಯಬಲ್. ಸೊ ಏನಂತ ತಗೊತೀನಿ ಪುಟ್ ರೂಟ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಅಂತ ತಗೊತಾ ಇದ್ದೀನಿ. ಸೊ ಫುಲ್ ಕಾಸ್ ರೂಟ್ ಎಕ್ಸ್ ತಗೊಳಕ್ಕಾಗೋದಿಲ್ಲ, ಅದು ಸಬ್ಸ್ಟಿಟ್ಯೂಷನ್
ಇಲ್ಲಿ ನೋಡಿ ಮತ್ತೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಸೈನ್ ಬರುತ್ತೆ. ಸೊ ಬರೀ ರೂಟ್ ಎಕ್ಸ್ ಮಾತ್ರ ತಗೊಂತೀವಿ. ಸೊ ಡಿಫರೆನ್ಷಿಯೇಷನ್ ಆಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ಇಲ್ಲಿ ನೋಡಿ ಡಿಫರೆನ್ಷಿಯೇಷನ್ ಆಫ್ ರೂಟ್ ಎಕ್ಸ್ ಇದೆ ನಮಗೆ. ಏನಿದೆ ಡಿಫರೆನ್ಷಿಯೇಷನ್ ಆಫ್ ರೂಟ್ ಎಕ್ಸ್ 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಅಂತ ಇದೆ ನಮಗೆ. ಸೊ ಡಿಫರೆನ್ಷಿಯೇಷನ್ ಆಫ್ ರೂಟ್ ಎಕ್ಸ್ 1 ಬೈ 2 ರೂಟ್ ಎಕ್ಸ್ is equal to differentiation of t with respect to x ಅಂದ್ರೆ dt by dx. ಸೊ ಇವಾಗ ನೋಡಿ dx ಅನ್ನು ನಾನು ಈ ಕಡೆ ತಗೊಂಡ್ರೆ 1 by root x into dx. ಸೊ ಇಲ್ಲಿ 2 ಅನ್ನು ನಾನು ಈ ಕಡೆ ಕಳಿಸ್ಕೊಂಡ್ರೆ ಮಲ್ಟಿಪ್ಲಿಕೇಶನ್ 2 into dt ಬಿಕಾಸ್ ಇಲ್ಲಿ ಡಿವಿಷನ್ ಇದ್ರೆ ಈ ಕಡೆ ಕಳಿಸ್ಕೊಂಡ್ರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಈ ಕಡೆ ಡಿವಿಷನ್ ಇರೋದು ಈ ಕಡೆ ಕಳಿಸ್ಕೊಂಡ್ರೆ ಮಲ್ಟಿಪ್ಲಿಕೇಶನ್. ಏನಕ್ಕಂದ್ರೆ ನೋಡಿ ನನಗೆ 1 by root x into dx ಮಾತ್ರ ಇದೆ, 2 ಇಲ್ಲ ಇಲ್ಲಿ ಕ್ವಶನ್ ಅಲ್ಲಿ. ಸೊ ಅದಕ್ಕೆ ನಾನು ಏನು ಮಾಡಿದೆ 2 ಅನ್ನು ಈ ಕಡೆ ಕಳಿಸ್ಕೊಂಡು. ಸೊ ಇವಾಗ ನೋಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಂಟಿಗ್ರೇಷನ್ ಕಾಸ್ ಆಫ್ ರೂಟ್ ಎಕ್ಸ್ ಅಂದ್ರೆ ಏನು ತಗೊಂಡಿದ್ದೆ ನಾನು ಟಿ ಅಂತ, ಅದೇ ಡಿ ಎಕ್ಸ್ ಡಿವೈಡೆಡ್ ಬೈ ರೂಟ್ ಎಕ್ಸ್ ಅಂತ. ಇಲ್ಲಿ ನೋಡಿ ಇದನ್ನೇ ಸಿಂಪ್ಲಿಫೈ ಮಾಡೋಣ. ಸಿಂಪ್ಲಿಫೈ ಇಲ್ಲ ಆಕ್ಚುಲಿ ಆಸ್ ಇಟ್ ಈಸ್ ರಿಅರೇಂಜ್ 1 by root x into dx. ನೋಡಿ ಈ ಥರನೂ ಬರೀಬೋದು ಡಿವಿಷನ್ ಅನ್ನು. ಸೊ ನೋಡಿ 1 by root x into dx ಏನಾಯ್ತು ನನಗೆ 2 into dt. ಸೊ 2 ಕಾನ್ಸ್ಟೆಂಟ್ ಇದೆ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಕಾಸ್ t into dt. ಸೊ 2 ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ cos x into dx is equal to sin x plus cn. ಸೊ cos t ಅಂತಂದ್ರೆ sin t ಪ್ಲಸ್ ಸಿ. ಸೊ 2 ಇಂಟು ಸೈನ್ ನೋಡಿ ಟಿ ಅಂದರೆ ನಾನು ಏನು ತಗೊಂಡಿದ್ದೆ ರೂಟ್ ಎಕ್ಸ್. ಸೊ ರೂಟ್ ಎಕ್ಸ್ ಪ್ಲಸ್ ಸಿ ಅಂತ ಬರುತ್ತೆ. ಕ್ವಶನ್ ಇದೆ ನೋಡಿ ಇಂಟಿಗ್ರೇಟ್ ದ ಫಂಕ್ಷನ್ ಕಾಸ್ ರೂಟ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಎಕ್ಸ್ ಅಂತ ಇದೆ. ಸೊ ನಾನು ಅದನ್ನು ರಿಅರೇಂಜ್ ಯಾವ ಥರ ಬರ್ಕೊಂಡೆ ಇಂಟಿಗ್ರೇಷನ್ ಕಾಸ್ ರೂಟ್ ಎಕ್ಸ್ ಇಂಟು 1 by root x into dx. ಎರಡನ್ನೂ ಸೇಮ್, ಏನು ಡಿಫ್ರೆನ್ಸ್ ಇರೋದಿಲ್ಲ. ಆಮೇಲೆ ಇವಾಗ ನಾನು ಏನು ತಗೊಂಡೆ ಪುಟ್ ರೂಟ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಎನದರ್ ವೇರಿಯಬಲ್. ಸೊ ಡಿಫ್ರೆನ್ಷಿಯೇಷನ್ ಮಾಡಿದಾಗ ಇಲ್ಲಿ ಬರ್ದಿದ್ದೆ ನೋಡಿ ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ಎಕ್ಸ್ 1 by 2 ರೂಟ್ ಎಕ್ಸ್ ಬರುತ್ತೆ. ಸೊ ಡಿಫ್ರೆನ್ಷಿಯೇಷನ್ ಟಿ ಡಿ ಟಿ ಬೈ ಡಿ ಎಕ್ಸ್. ಸೊ ಇವಾಗ ಸಪ್ರೇಟ್ ಡಿ ಎಕ್ಸ್ ಮತ್ತು ಡಿ ಟಿಯನ್ನು ಸಪ್ರೇಟ್ ಮಾಡ್ಕೊಂಡಾಗ ಸೊ ನೋಡಿ ಇಲ್ಲಿರೋದು ಡಿವಿಷನ್ನಲ್ಲಿರೋ ಡಿ ಎಕ್ಸ್ ಈ ಕಡೆ ಬಂದರೆ ಮಲ್ಟಿಪ್ಲಿಕೇಶನ್ ಡಿ ಎಕ್ಸ್. ಸೊ ಇಲ್ಲಿ ನೋಡಿ 1 by root x into dx ಮಾತ್ರ ಇದೆ. ಸೊ ನಾನು ಅದಕ್ಕೆ ಏನು ಮಾಡಿದೆ ಈ 2 ಅನ್ನು ನಾನು ಈ ಕಡೆ ಕಳಿಸ್ಕೊಂಡೆ, ಡಿವಿಷನ್ ಬಿಕಮ್ಸ್ ಮಲ್ಟಿಪ್ಲಿಕೇಶನ್. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಂಟಿಗ್ರೇಷನ್ ಕಾಸ್ ಆಫ್ ರೂಟ್ ಎಕ್ಸ್ ಅಂದರೆ ಟಿ 1 by root x into dx is 2 into dt. ಸೊ 2 ಕಾನ್ಸ್ಟೆಂಟ್ ಇಂಟಿಗ್ರೇಷನ್ ಕಾಸ್ ಟಿ ಇಂಟು ಡಿ ಟಿ. ಸೊ ಕಾಸ್ ಟಿ ಇಂಟಿಗ್ರೇಷನ್ ಲೈಕ್ ಕಾಸ್ ಎಕ್ಸ್ ಥರ. ಸೊ ಏನಾಗುತ್ತೆ ಸೈನ್ ಟಿ. ಸೊ ಟಿ ಪ್ಲೇಸಲ್ಲಿ ಮತ್ತೆ ರೂಟ್ ಎಕ್ಸ್ ಏನಕ್ಕಂದ್ರೆ ನೋಡಿ ರೂಟ್ ಎಕ್ಸ್ ಟಿ ಈಸ್ ಈಕ್ವಲ್ ಟು ರೂಟ್ ಎಕ್ಸ್ ಅಟ್ ದ ಎಂಡ್ ಅಲ್ಲಿ ಮತ್ತೆ ಪುಟ್ ಮಾಡಬೇಕು ವಾಪಸ್ ಟಿ ಏನಂತ ತಗೊಂಡಿದ್ವಲ್ಲ ಪುಟ್ ಮಾಡಬೇಕು. ಸೊ ಆನ್ಸರ್ ಏನು ಬರುತ್ತೆ 2 ಇಂಟು ಸೈನ್ ರೂಟ್ ಎಕ್ಸ್ ಪ್ಲಸ್ ಸಿ ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ 27th ಇದೆ ಇಂಟಿಗ್ರೇಟ್ ದಿ ಫಂಕ್ಷನ್ ರೂಟ್ ಸೈನ್ 2x ಇಂಟು ಕಾಸ್ 2x ಅಂತ ಇದೆ. ಸೊ ಫಸ್ಟ್ ಏನು ತಗೊತೀನಿ ಇಂಟಿಗ್ರೇಷನ್ ರೂಟ್ ಸೈನ್ 2x ಇಂಟು ಕಾಸ್ 2x ಇಂಟು ಡಿ ಎಕ್ಸ್ ಅಂತ. ಸೊ ನೋಡಿ ಇಲ್ಲಿ ನಾನು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದರೆ ಪುಟ್ ಒಂದು ವೇರಿಯೇಬಲ್ ಇನ್ನೊಂದು ವೇರಿಯೇಬಲ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಯಾವುದನ್ನು ಮಾಡ್ತೀನಿ ನಾನು ಸೈನ್ 2x ಅಂತ, ಏನಕ್ಕಂದ್ರೆ ಅದು ರೂಟಲ್ಲಿದೆ. ಸೊ ಅದಕ್ಕೆ ನಾನು ಫಸ್ಟ್ ಇಲ್ಲೇನು ತಗೊತೀನಿ ಸೈನ್ 2x ಈಸ್ ಈಕ್ವಲ್ ಟು ಟಿ ಅಂತ ಟ್ರಾನ್ಸ್ಫರಿಂಗ್ ಒನ್ ವೇರಿಯೇಬಲ್ ಟು ಅನದರ್ ವೇರಿಯೇಬಲ್. ಸೊ ಇವಾಗ ಡಿಫರೆನ್ಷಿಯೇಷನ್ ನೋಡಿ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಇಲ್ಲಿ ನೋಡಿ ಡಿಫರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಏನಾಗುತ್ತೆ ಕಾಸ್ ಎಕ್ಸ್. ಅದೇ ಥರ ಡಿಫರೆನ್ಷಿಯೇಷನ್ ಆಫ್ ಸೈನ್ 2x ಇದ್ರೆ ಏನಾಗುತ್ತೆ ನಮಗೆ ಕಾಸ್ 2x ಮತ್ತು 2x ಡಿಫರೆನ್ಷಿಯೇಷನ್ ಇಂಟು 2 ಅಂತ ಬರುತ್ತೆ.
sin 2x ಡಿಫ್ರೆನ್ಷಿಯೇಷನ್ cos 2x ಮತ್ತೆ ಡಿಫ್ರೆನ್ಷಿಯೇಷನ್ ಆಫ್ 2x ಈಸ್ 2 ಬರುತ್ತೆ. ಸೊ ಏನಾಗುತ್ತೆ ನಮಗೆ 2 ಇಂಟು ಕಾಸ್ 2x ಅಂತ ಬರುತ್ತೆ. ಸೊ ಇಲ್ಲಿ ನೋಡಿ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ 2x ಏನು ಬಂತು ನನಗೆ 2 ಇಂಟು ಕಾಸ್ 2x ಈಸ್ ಈಕ್ವಲ್ ಟು ಟಿ ಡಿಫರೆನ್ಷಿಯೇಷನ್ dt ಬೈ dx. ಸೊ ನೋಡಿ ಇಲ್ಲಿ cos 2x ಆಸ್ ಇಟ್ ಈಸ್ dx ಅನ್ನು ನಾನು ಈ ಕಡೆ ಕಳಿಸ್ಕೊಂಡ್ರೆ ಇಂಟು dx ಈಸ್ ಈಕ್ವಲ್ ಟು dt ಆಸ್ ಇಟ್ ಈಸ್. ಈ 2 ಅನ್ನು ನಾನು ಈ ಕಡೆ ಕಳಿಸ್ಕೊಂತೀನಿ ನೋಡಿ ಡಿವೈಡೆಡ್ ಬೈ 2r. ಸೊ ಇವಾಗ ನನಗೆ ಟಿ ಮತ್ತೆ dt ಎರಡನ್ನೂ ಬಂತು. ಸೊ ನೋಡಿ ಇವಾಗ ಇಂಟಿಗ್ರೇಷನ್ ಏನಾಗುತ್ತೆ ಇಂಟಿಗ್ರೇಷನ್ ರೂಟ್ ಸೈನ್ 2x ಏನು ತಗೊಂಡಿದ್ವಿ ಟಿ ಅಂತ. ಸೊ ಕಾಸ್ 2x ಇಂಟು dx ಏನು ಬಂದಿದೆ ನನಗೆ dt ಬೈ 2 ಅಂತ. ಸೊ ನೋಡಿ 1/2 ಕಾನ್ಸ್ಟೆಂಟ್ ಇದೆ ಇಂಟಿಗ್ರೇಷನ್ ರೂಟ್ ಅನ್ನು ನಾನು ಏನಂತ ತಗೋಬಹುದು ಟು ದಿ ಪವರ್ 1/2 ಇಂಟು dt ಅಂತ ಕೂಡ ತಗೋಬಹುದು. ಸೊ ನೋಡಿ ರೂಟ್ x ಅಂತ ಏನು ಬರೀತೀವಿ ನಾವು x ಟು ದಿ ಪವರ್ 1/2. ಸೊ 1/2 ಆಸ್ ಇಟ್ ಈಸ್. ಇವಾಗ ಇಂಟಿಗ್ರೇಷನ್ x ಟು ದಿ ಪವರ್ n ಇಂಟು dx ಏನಾಗುತ್ತೆ x ಟು ದಿ ಪವರ್ n ಪ್ಲಸ್ 1 ಡಿವೈಡೆಡ್ ಬೈ n ಪ್ಲಸ್ 1 ಪ್ಲಸ್ cn. ಸೊ ಇವಾಗ ಇಂಟಿಗ್ರೇಷನ್ ಮಾಡಿದ್ರೆ ಏನಾಗುತ್ತೆ ಟಿ ಟು ದಿ ಪವರ್ 1/2 ಪ್ಲಸ್ 1 n ಅಂದರೆ 1/2 ಡಿವೈಡೆಡ್ ಬೈ 1/2 ಪ್ಲಸ್ 1 ಪ್ಲಸ್ cn. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ 1/2 ಆಸ್ ಇಟ್ ಈಸ್ ಟಿ ಟು ದಿ ಪವರ್ ನೋಡಿ 1/2 ಪ್ಲಸ್ 1 ಅನ್ನು ಆ್ಯಡ್ ಮಾಡಿದರೆ LCM 2 ಬರುತ್ತೆ. ಇಲ್ಲಿ 2 ಮಲ್ಟಿಪ್ಲೈ 1 ಪ್ಲಸ್ 2 ಬಿಕಮ್ಸ್ 3/2. ಸೊ ಟಿ ಟು ದಿ ಪವರ್ 3/2 ಡಿವೈಡೆಡ್ ಬೈ 3/2 ಪ್ಲಸ್ cn. ಸೊ ನೋಡಿ ಇವಾಗ 1/2 ಆಸ್ ಇಟ್ ಈಸ್ ರೆಸಿಪ್ರೋಕಲ್ ಆಫ್ 3/2 2/3 ಇಂಟು ಟಿ ಟು ದಿ ಪವರ್ 3/2 ಪ್ಲಸ್ cn. ಸೊ ಇವಾಗ ಏನು ಕ್ಯಾನ್ಸಲ್ ಆಗುತ್ತೆ 2 ಕ್ಯಾನ್ಸಲ್ ಆಗಿಬಿಟ್ಟು ಆನ್ಸರ್ ಏನು ಬರುತ್ತೆ ಇಲ್ಲಿ 1/3. ಸೊ ಟಿ ಅಂತಂದ್ರೆ ನೋಡಿ ವ್ಯಾಲ್ಯೂ ಮತ್ತೆ ಪುಟ್ ಮಾಡ್ಬೇಕು. ಟಿ ಏನು ತಗೊಂಡಿದ್ದೆ ನಾನು sin 2x ಅಂತ. sin 2x ಟು ದಿ ಪವರ್ ಏನಿದೆ 3/2 ಪ್ಲಸ್ cn. ಕ್ವಶನ್ ಏನಿತ್ತು ನೋಡಿ ಇಂಟಿಗ್ರೇಟ್ ದಿ ಫಂಕ್ಷನ್ ರೂಟ್ sin 2x ಇಂಟು cos 2x ಅಂತ. ಸೊ ಇಂಟಿಗ್ರೇಷನ್ ಯೂಸ್ ಮಾಡಿದಾಗ ಇಂಟು dx ಅಂತ. ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದರೆ ಟ್ರಾನ್ಸ್ಫರಿಂಗ್ ಒನ್ ವೇರಿಯೇಬಲ್ ಟು ಇನದರ್ ವೇರಿಯೇಬಲ್. ಸೊ sin 2x ಇಸ್ ಈಕ್ವಲ್ ಟು ಟಿ ಅಂತ. ಸೊ ಅದನ್ನ ಡಿಫರೆನ್ಷಿಯೇಷನ್ ಮಾಡಿದ್ರೆ ಇಲ್ಲಿ ಬರ್ದಿದೆ ನೋಡಿ ಬರೀ sin x ಅಂದರೆ cos x ಬರುತ್ತೆ. sin 2x ಡಿಫರೆನ್ಷಿಯೇಷನ್ ಅಂದರೆ cos 2x ಬರುತ್ತೆ ಇಂಟು 2x ಅನ್ನು ಮತ್ತೆ ಡಿಫರೆನ್ಷಿಯೇಷನ್ ಮಾಡಿದ್ರೆ 2. ಸೊ 2 ಇಂಟು cos 2x ಡಿಫರೆನ್ಷಿಯೇಷನ್ ಆಫ್ ಟಿ dt ಬೈ dx. ಇವಾಗ dx ಮತ್ತೆ dt ಅನ್ನು ಸಪ್ರೇಟ್ ಮಾಡಿದ್ರೆ cos 2x ಇಂಟು dx ಈಸ್ ಈಕ್ವಲ್ ಟು dt ಬೈ 2 ಅಂತ. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವ್ಯಾಲ್ಯೂಸ್ sin 2x ಅಂದರೆ t ಆಮೇಲೆ cos 2x ಇಂಟು dx ಅಂದರೆ dt ಬೈ 2. ಸೊ 1/2 ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಟಿ ಟು ದಿ ಪವರ್ 1/2 ಇಂಟು dt ಯೂಸಿಂಗ್ x ಟು ದಿ ಪವರ್ n ಇಂಟಿಗ್ರೇಷನ್. ಸೊ ಏನು ಬಂತ ಆನ್ಸರ್ 1/3 ಇಂಟು sin 2x ಟು ದಿ ಪವರ್ 3/2 ಪ್ಲಸ್ ಸಿ ಅಂತ ಬರುತ್ತೆ ಆನ್ಸರ್. 28th ಕ್ವಶನ್ ಇದೆ ಇಂಟಿಗ್ರೇಟ್ ದಿ ಫಂಕ್ಷನ್ cos x ಡಿವೈಡೆಡ್ ಬೈ ರೂಟ್ 1 ಪ್ಲಸ್ sin x ಅಂತ ಇದೆ. ಸೊ ಇಂಟಿಗ್ರೇಷನ್ ಅನ್ನು ಯೂಸ್ ಮಾಡಿದಾಗ 1 ಡಿವೈಡೆಡ್ ಬೈ ನೋಡಿ ಇಲ್ಲೇ ಸಪ್ರೇಟ್ ಮಾಡ್ತೀನಿ 1 ಪ್ಲಸ್ sin x ಇಂಟು cos x ಇಂಟು dx ಅಂತ ತಗೊಂತೀನಿ. So 1 divided by root 1 plus sin x into cos x into dx ಅಂತ. ಸೊ ಇಲ್ಲಿನೂ ಕೂಡ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದರೆ ಟ್ರಾನ್ಸ್ಫರಿಂಗ್ ಒನ್ ವೇರಿಯೇಬಲ್ ಟು ಅನದರ್ ವೇರಿಯೇಬಲ್ ಏನಂತ ತಗೊಂತೀನಿ 1 ಪ್ಲಸ್ sin x ಈಸ್ ಈಕ್ವಲ್ ಟು ಟಿ ಅಂತ. ಸೊ ಇದನ್ನು ನಾನು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಡಿಫ್ರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ 0. ಡಿಫ್ರೆನ್ಶಿಯೇಷನ್ ಆಫ್ sin x ಈಸ್ ಈಕ್ವಲ್ ಟು ಏನಾಗುತ್ತೆ cos x.
ಸೊ cos x is equal to differentiation of t dt by dx. ಸೊ ನೋಡಿ cos x as it is, dx ಅನ್ನು ಈ ಕಡೆ ತಗೊಂಡ್ರೆ ಇಂಟು dx is equal to dt. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 ಡಿವೈಡೆಡ್ ಬೈ ರೂಟ್ 1 ಪ್ಲಸ್ sin x ಏನು ತಗೊಂಡಿದ್ದೆ ನಾನು t ಅಂತ ಇಂಟು cos x ಇಂಟು dx ಏನು ಬಂತು ನನಗೆ dt. ಸೊ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ t ಟು ದಿ ಪವರ್ ಮೈನಸ್ 1/2. ಏನಕ್ಕಂದ್ರೆ ನೋಡಿ 1/√t ಅಂತಂದ್ರೆ ಏನಿದೆ, ಯಾವುದಕ್ಕೆ ಈಕ್ವಲ್ ಇರುತ್ತೆ 1/t ಟು ದಿ ಪವರ್ 1/2ಗೆ. ಅದನ್ನೇ ನಾನು ನ್ಯೂಮರೇಟರ್ ತಗೊಂಡಾಗ t ಟು ದಿ ಪವರ್ ಮೈನಸ್ 1/2. ಸೊ ಇಂಟು dt. ಸೊ ಇವಾಗ ಇದನ್ನ ಇಂಟಿಗ್ರೇಟ್ ಮಾಡಬೇಕಂದ್ರೆ ಯಾವುದನ್ನು ಯೂಸ್ ಮಾಡ್ಕೊತೀವಿ, ಇಂಟಿಗ್ರೇಷನ್ x ಟು ದಿ ಪವರ್ n ಇಂಟು dx ಅಂತ. ಸೊ x ಟು ದಿ ಪವರ್ n ಪ್ಲಸ್ 1 ಡಿವೈಡೆಡ್ ಬೈ n ಪ್ಲಸ್ 1 ಪ್ಲಸ್ cn. ಸೊ t ಟು ದಿ ಪವರ್ ಮೈನಸ್ 1/2 ಪ್ಲಸ್ 1 n ಅಂತಂದ್ರೆ ಮೈನಸ್ 1/2 ಡಿವೈಡೆಡ್ ಬೈ ಮೈನಸ್ 1/2 ಪ್ಲಸ್ 1 ಪ್ಲಸ್ cn. ಸೊ ನೋಡಿ ಫರ್ದರ್ ಸಿಂಪ್ಲಿಫಿಕೇಶನ್ t ಟು ದಿ ಪವರ್ ಮೈನಸ್ ಹಾಫ್ ಪ್ಲಸ್ 1 ಅಂದರೆ ಹಾಫ್. ಸೊ ನೋಡಿ ಇಲ್ಲಿ ನಾನು ಸಿಂಪ್ಲಿಫೈ ಮಾಡ್ತೀನಿ, ಮೈನಸ್ 1/2 ಪ್ಲಸ್ 1 ಅಂತಂದರೆ ಈಸ್ ಈಕ್ವಲ್ ಟು LCM 2 ಇರುತ್ತೆ, ಇಲ್ಲಿ 2 ಮಲ್ಟಿಪ್ಲೈ ಮೈನಸ್ 1 ಪ್ಲಸ್ 2. ಸೊ ಏನಾಗುತ್ತೆ ಆನ್ಸರು ಪ್ಲಸ್ 1/2 ಡಿವೈಡೆಡ್ ಬೈ 1/2 ಪ್ಲಸ್ c. ಸೊ 1/2 ರೆಸಿಪ್ರೋಕಲ್ ತಗೊಂಡಾಗ 2 ಇಂಟು t ಟು ದಿ ಪವರ್ 1/2 ಪ್ಲಸ್ c. ಸೊ 2 ಆಸ್ ಇಟ್ ಈಸ್. t ಅಂದರೆ ಏನು ತಗೊಂಡಿದ್ವಿ ನೋಡಿ ನಾವು 1 ಪ್ಲಸ್ sin t ಅಂತ ಪುಟ್ ಮಾಡಿದ್ವಿ. ಸೊ t ಅಂತಂದರೆ 1 ಪ್ಲಸ್ sin x ಇಸ್ ಈಕ್ವಲ್ ಟು t ಅಂತ ಇತ್ತು. ಸೊ ಟು ದಿ ಪವರ್ 1/2 ಪ್ಲಸ್ c. ಸೊ ನೋಡಿ ಇದನ್ನು 1/2 ಅನ್ನು ನಾನು ರೂಟ್ ಅಂತ ಕೂಡ ಬರೀಬೋದು, ಎರಡು ಸೇಮೆ. 2 ಇಂಟು ರೂಟ್ 1 ಪ್ಲಸ್ sin x ಪ್ಲಸ್ c ಅಂತ. ಪವರ್ 1/2 ಅಂತಂದರೆ ಸ್ಕ್ವೇರ್ ರೂಟ್ ಅಂತ ಇರುತ್ತೆ. ಸೊ ನೋಡಿ ಕ್ವಶನ್ ಏನಿತ್ತು ನಮಗೆ, ಇಂಟಿಗ್ರೇಟ್ ದಿ ಫಂಕ್ಷನ್ cos x ಡಿವೈಡೆಡ್ ಬೈ ರೂಟ್ 1 ಪ್ಲಸ್ sin x ಅಂತ. ಸೊ ನಾನು ಇಲ್ಲೇನು ಮಾಡಿದೆ, ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ರೂಟ್ 1 ಪ್ಲಸ್ sin x ಇಂಟು cos x ಇಂಟು dx. ಏನಕ್ಕಂದ್ರೆ cos x ನ್ಯೂಮರೇಟರ್ ಇದೆ. ಸೊ ಅವಾಗ 1 ಪ್ಲಸ್ sin x ಅನ್ನು t ಅಂತ ಟ್ರಾನ್ಸ್ಫರಿಂಗ್ ಒನ್ ವೇರಿಯೇಬಲ್ ಟು ಅನದರ್ ವೇರಿಯೇಬಲ್. ಸೊ ಡಿಫ್ರೆನ್ಷಿಯೇಷನ್ ಮಾಡಿದಾಗ ನೋಡಿ sin x ಡಿಫ್ರೆನ್ಷಿಯೇಷನ್ cos x. ಸೊ t ಡಿಫ್ರೆನ್ಷಿಯೇಷನ್ dt ಬೈ dx. ಮತ್ತು dx ಮತ್ತು dt ಅನ್ನು ಸಪ್ರೇಟ್ ಮಾಡಿಬಿಟ್ರೆ cos x ಇಂಟು dx ಇಸ್ ಈಕ್ವಲ್ ಟು dt. ಸೊ ವ್ಯಾಲ್ಯೂ ಪುಟ್ ಮಾಡಿದ್ರೆ ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ರೂಟ್ 1 ಪ್ಲಸ್ sin x is a t, cos x ಇಂಟು dx is a dt. ಸೊ 1/ರೂಟ್ t ಅನ್ನು ನಾನು 1/t ಟು ದಿ ಪವರ್ 1/2 ಬರಿಬೋದು. ಸೊ ಅದನ್ನು ನ್ಯೂಮರೇಟರ್ ತಗೊಂಡಾಗ t ಟು ದಿ ಪವರ್ ಮೈನಸ್ 1/2. ಸೊ ಅದನ್ನ ಇಂಟಿಗ್ರೇಷನ್ ಬೈ ಯೂಸಿಂಗ್ x ಟು ದಿ ಪವರ್ n ಇಂಟಿಗ್ರೇಷನ್. ಸೊ ಇನ್ನು ಬಂತು ಆನ್ಸರ್ 2 ರೂಟ್ 1 ಪ್ಲಸ್ sin x ಪ್ಲಸ್ c ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ 29th ಕ್ವಶನ್ ಇದೆ, ಇಂಟಿಗ್ರೇಟ್ ದಿ ಫಂಕ್ಷನ್ cot x ಇಂಟು log sin x. ಸೊ ನೋಡಿ ಇಂಟಿಗ್ರೇಷನ್ cot x ಇಂಟು log sin x ಇಂಟು dx. ಸೊ ನಾನು ನೋಡಿ ಈಸ್ ಈಕ್ವಲ್ ಟು ಇದೇನಂತ ತಗೊತೀನಿ, ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫಸ್ಟೇನೆ ನಾನು ಲಾಗ್ ಎಕ್ಸ್ ಲಾಗ್ ಸೈನ್ ಎಕ್ಸ್ ತಗೊತೀನಿ, ಲಾಗ್ ಸೈನ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಇಂಟು ಡಿ ಎಕ್ಸ್. ಬಿಕಾಸ್ ಇಲ್ಲಿ ನೋಡಿ ಮಲ್ಟಿಪ್ಲಿಕೇಶನ್ ಎ ಬಿ ಇಸ್ ಆಲ್ವೇಸ್ ಈಕ್ವಲ್ ಟು ದ ಬಿ ಎ ಆಗಿರುತ್ತೆ, ಅದಕ್ಕೋಸ್ಕರ. ಸೊ ನೋಡಿ ಇವಾಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದರೆ ಟ್ರಾನ್ಸ್ಫರಿಂಗ್ ಒನ್ ವೇರಿಯಬಲ್ ಟು ಎನದರ್ ವೇರಿಯಬಲ್. ಸೊ ಇಲ್ಲಿ ಏನು ತಗೊತೀನಿ ನಾನು, ಲಾಗ್ ಸೈನ್ ಎಕ್ಸ್ ಕಾಟ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಅಂತಂದರೆ ನನಗೆ ಕೋಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ, ಇಲ್ಲಿ ಕೋಸ್ ಎಕ್ಸ್ ಸ್ಕ್ವೇರ್ ಇಲ್ಲ ಅಲ್ಲ, ಸೊ ತಗೊಳಕ್ಕಾಗೋದಿಲ್ಲ. ಸೈನ್ ಎಕ್ಸ್ ಲಾಗ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಅಂತ. ಸೊ ಇದನ್ನ ನಾನು ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ಇಲ್ಲಿ ನೋಡಿ ಡಿಫರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್
ಏನಾಗುತ್ತೆ ನನಗೆ 1/x. ಸೊ ಎಕ್ಸ್ ಪ್ಲೇಸಲ್ಲಿ ಸೈನ್ ಎಕ್ಸ್ ಇದೆ, ಏನಾಗುತ್ತೆ ನನಗೆ 1/sin x. ಸೈನ್ ಎಕ್ಸ್ ಅನ್ನ ಮತ್ತೆ ಡಿಫ್ರೆನ್ಷಿಯೇಷನ್ ನೋಡಿ, ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್. ಎಕ್ಸ್ ಪ್ಲೇಸಲ್ಲಿ ಬೇರೆ ಏನೇ ಇದ್ರು ಮತ್ತೆ ಡಿಫ್ರೆನ್ಷಿಯೇಷನ್ ನೋಡಿ. ಸೊ ಡಿಫ್ರೆನ್ಷಿಯೇಷನ್ ಆಫ್ ಟಿ dt/dx. ಸೊ ನೋಡಿ ಇವಾಗ 1/sin x ಆಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಕೂಡ ಬರೀತೀನಿ ನೋಡಿ. ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಏನಿದೆ ನನಗೆ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್. ಸೊ ಏನು ಬರುತ್ತೆ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು dt/dx. ಸೊ ನೋಡಿ ಇಲ್ಲಿ ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್, ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್. 1 ಇಂಟು ಕಾಸ್ ಎಕ್ಸ್ ಮಲ್ಟಿಪ್ಲೈ ಅಂದರೆ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಇಂಟು dx ಅನ್ನ ಈ ಕಡೆ ತಗೊಂಡು ಇಂಟು dx ಈಸ್ ಈಕ್ವಲ್ ಟು dt. ನೋಡಿ ನಮಗೆ ಕಾಸ್ ಥೀಟಾ ಬೈ ಸೈನ್ ಥೀಟಾ ಏನಿದೆ ಈಸ್ ಈಕ್ವಲ್ ಟು ಕಾಟ್ ಥೀಟಾ ಅಂತ ಇದೆ. ಹೆಂಗೆ ಸೈನ್ ಥೀಟಾ ಬೈ ಕಾಸ್ ಥೀಟಾ ಇಸ್ ಅ ಟ್ಯಾನ್ ಥೀಟಾ ಅಲ್ಲ, ಅದೇ ತರ ರೆಸಿಪ್ರೋಕಲ್ ತಗೊಂಡಾಗ ಕಾಸ್ ಥೀಟಾ ಬೈ ಸೈನ್ ಥೀಟಾ ಇಸ್ ಅ ಕಾಟ್ ಥೀಟಾ. ಸೊ ಏನು ಬರುತ್ತಿಲ್ಲ ನನಗೆ ಕಾಟ್ ಎಕ್ಸ್ ಇಂಟು dx ಈಸ್ ಈಕ್ವಲ್ ಟು dt ಅಂತ. ಸೊ ಇಲ್ಲಿ ನೋಡಿ ಇಂಟಿಗ್ರೇಷನ್ ಲಾಗ್ ಸೈನ್ ಎಕ್ಸ್ ಅಂದರೆ ಟಿ ಅಂತ, ಮತ್ತೆ ಕಾಟ್ ಎಕ್ಸ್ ಇಂಟು dx ಅಂದರೆ ಏನಿದೆ dt ಅಂತ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಲಾಗ್ ಸೈನ್ ಎಕ್ಸ್ ಈಸ್ ಅ ಟಿ, ಕಾಟ್ ಎಕ್ಸ್ ಇಂಟು dx ಈಸ್ ಅ dt. ನೋಡಿ ಇದನ್ನ ಇಂಟಿಗ್ರೇಷನ್ ಮಾಡ್ಬೇಕಂದ್ರೆ ಏನಿಲ್ಲ ಅಂದ್ರೆ ಪವರ್ ಏನಿರುತ್ತೆ 1 ಇರುತ್ತೆ. ಸೊ ಇಂಟಿಗ್ರೇಷನ್ x ಟು ದಿ ಪವರ್ n ಇಂಟು dx ಅನ್ನ ಯೂಸ್ ಮಾಡ್ಕೊಂಡ್ರೆ x ಟು ದಿ ಪವರ್ n ಪ್ಲಸ್ 1 ಡಿವೈಡೆಡ್ ಬೈ n ಪ್ಲಸ್ 1 ಪ್ಲಸ್ n. n ಅಂದ್ರೆ ಏನಿದೆ 1, t ಟು ದಿ ಪವರ್ 1 ಪ್ಲಸ್ 1 ಡಿವೈಡೆಡ್ ಬೈ 1 ಪ್ಲಸ್ 1 ಪ್ಲಸ್ cn. ಸೊ t ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ cn. ನೋಡಿ t ಅಂದ್ರೆ ಏನು ತಗೊಂಡಿದ್ವಿ ನಾವು ಲಾಗ್ ಸೈನ್ ಎಕ್ಸ್ ಅಂತ. ಸೊ ಲಾಗ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ cn. ಸೊ ನೋಡಿ ಕ್ವಶನ್ ಏನಿತ್ತು ನಮಗೆ ಇಂಟಿಗ್ರೇಟ್ ದಿ ಫಂಕ್ಷನ್ ಕಾಟ್ ಎಕ್ಸ್ ಇಂಟು ಲಾಗ್ ಸೈನ್ ಎಕ್ಸ್. ಸೊ ಇಂಟಿಗ್ರೇಷನ್ ಕಾಟ್ ಎಕ್ಸ್ ಇಂಟು ಲಾಗ್ ಸೈನ್ ಎಕ್ಸ್ ಇಂಟು dx. ಸೊ ನಾನು ಏನು ಮಾಡಿದೆ ಇಲ್ಲಿ ಎ ಬಿ ಈಸ್ ಈಕ್ವಲ್ ಟು ಬಿ ಎ ಇದೆಯಲ್ಲ ನಮಗೆ, ಅದಕ್ಕೋಸ್ಕರ ಫಸ್ಟು ಲಾಗ್ ಸೈನ್ ಎಕ್ಸ್ ಮಲ್ಟಿಪ್ಲಿಕೇಶನ್ ಫಾರ್ಮಲ್ಲಿ ಇದ್ದಾಗ ನಾವು ಚೇಂಜ್ ಮಾಡ್ಕೋಬೋದು. ಲಾಗ್ ಸೈನ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಇಂಟು dx ಅಂತ. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತಂದ್ರೆ ಲಾಗ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಟಿ. ಕಾಟ್ ಎಕ್ಸ್ ತಗೊಳಕ್ಕಾಗೋದಿಲ್ಲ, ಕಾಟ್ ಎಕ್ಸ್ ಅನ್ನು ನೋಡ್ಬಿಟ್ಟು ತಗೋಬೇಕು. ಸೈನ್ ಎಕ್ಸ್ ನೋಡಿ ಕಾಟ್ ಎಕ್ಸ್ ತಗೊಂಡಾಗ ಕೋಸ್ ಮೈನಸ್ ಕೋಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಡಿಫ್ರೆನ್ಷಿಯೇಷನ್. ಸೊ ಪುಟ್ ಮಾಡಿದಾಗ ನಾವು ಕಂಪಲ್ಸರಿ ಡಿಫ್ರೆನ್ಷಿಯೇಷನ್ ಮಾಡ್ತೀವಿ. ಸೊ ಲಾಗ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಅಂತ ತಗೊಂಡ್ರೆ ಡಿಫ್ರೆನ್ಷಿಯೇಷನ್ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1/x. ಸೊ ಎಕ್ಸ್ ಪ್ಲೇಸ್ ಅಲ್ಲಿ ಸೈನ್ ಎಕ್ಸ್ ಇರೋದ್ರಿಂದ 1/sin x. ಸೊ ಅದರ್ ದನ್ ಎಕ್ಸ್ ಇದ್ರೆ ಮತ್ತೆ ಡಿಫ್ರೆನ್ಷಿಯೇಷನ್. ಸೊ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಈಸ್ ಅ ಕಾಸ್ ಎಕ್ಸ್ is equal to dt/dx. ಸೊ ಇವಾಗ ಏನಾಗುತ್ತೆ dx ಮತ್ತೆ dt ಅನ್ನ ಸಪರೇಟ್ ಮಾಡ್ಕೊಂಡ್ರೆ cot x into dx is a dt. ಸೊ ಇಲ್ಲಿ ನೋಡಿ ಈ ಇಂಟಿಗ್ರೇಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವ್ಯಾಲ್ಯೂಸ್ ಇಂಟಿಗ್ರೇಷನ್ ಆಸ್ ಇಟ್ ಈಸ್ ಇಲ್ಲಿ ನೋಡಿ ಲಾಗ್ sin x ಅಂದ್ರೆ t into cot x into dx is a dt. So integration t into dt using x to the power n integration t square by 2 plus c ಬರುತ್ತೆ. ಸೊ t ಅಂತಂದ್ರೆ ಏನು ತಗೊಂಡಿದ್ವಿ ಲಾಗ್ ಸೈನ್. ಸೊ ಲಾಗ್ ಸೈನ್ x ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ c. ನೆಕ್ಸ್ಟ್ ನೋಡಿ 30th ಕ್ವಶನ್ ಇದೆ. ಇಂಟಿಗ್ರೇಟ್ ದಿ ಫಂಕ್ಷನ್ sin x ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ x ಅಂತ. ಸೊ ಇಂಟಿಗ್ರೇಷನ್ sin x divided by 1 plus cos x into dx is equal to ನೋಡಿ ಇದನ್ನ ನಾನು ಏನು ಮಾಡ್ತೀನಿ 1 divided by 1 plus cos x into sin x into dx ಅಂತ. ನ್ಯೂಮರೇಟರ್ ಅಲ್ಲಿ ಇದೆಯಲ್ಲ sin x, ಸೊ ಇಂಟು sin x into dx ಅಂತ. ಇವಾಗ ನೋಡಿ ನನಗೆ ಸಬ್ಸ್ಟಿಟ್ಯೂಟ್ ಅಂದ್ರೆ ಪುಟ್ ವೇರಿಯೇಬಲ್ ಟ್ರಾನ್ಸ್ಫರಿಂಗ್ ಒನ್ ವೇರಿಯೇಬಲ್ ಟು ಎನದರ್ ವೇರಿಯೇಬಲ್ ಏನಂತ ತಗೊಂತೀನಿ ನೋಡಿ 1 plus cos x 1 plus cos x is equal to ವೇರಿಯೇಬಲ್ t ಅಂತ. ಸೊ ಡಿಫ್ರೆನ್ಷಿಯೇಷನ್ ಮಾಡಿದಾಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನಿರುತ್ತೆ ನನಗೆ 0. ಇಲ್ಲ ನೋಡಿ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್
ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಏನಾಗಿರುತ್ತೆ ನನಗೆ ಮೈನಸ್ ಸೈನ್ ಎಕ್ಸ್. ಸೊ ಇಲ್ಲಿ ಏನು ಬರುತ್ತೆ ಮೈನಸ್ ಸೈನ್ ಎಕ್ಸ್. ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಈಸ್ ಮೈನಸ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಡಿ ಟಿ ಬೈ ಡಿ ಎಕ್ಸ್. ಸೊ ಮೈನಸ್ ಸೈನ್ ಎಕ್ಸ್ 0 minus sin x is minus sin x into dx. dx ಈ ಕಡೆ ತಗೊಂಡ್ರೆ ಮಲ್ಟಿಪ್ಲಿಕೇಶನ್ ಈಸ್ ಈಕ್ವಲ್ ಟು ಡಿ ಟಿ. ಇಲ್ಲಿ ನೋಡಿ ಚೆಕ್ ಮಾಡಿ sin x ಇಂಟು ಡಿ ಎಕ್ಸ್ ಮಾತ್ರ ಇರೋದು. ಸೊ ಇಲ್ಲಿ ಮೈನಸ್ ಬಂದಿದೆ, ಮೈನಸ್ ಅನ್ನು ಈ ಕಡೆ ತಗೊಂಡ್ರೆ sin x ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಡಿ ಟಿ. ಸೊ ಇವಾಗ ನೋಡಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ವ್ಯಾಲ್ಯೂಸ್ 1 by 1 plus cos x. 1 by 1 plus cos x ಅಂದರೆ ಟಿ ಇಂಟು sin x ಇಂಟು ಡಿ ಎಕ್ಸ್ ಈಸ್ ಅ minus dt. So ನೋಡಿ integrate minus as it is integration 1 by t into dt. So integration of 1 by x into dx ಏನಿದೆ ನಮಗೆ log x plus c. So is equal to ಏನು ಬರುತ್ತೆ minus as it is log of t plus c. So minus as it is log of ಟಿ ಅಂತಂದರೆ ಏನು ತಗೊಂಡಿದ್ವಿ ನೋಡಿ 1 ಪ್ಲಸ್ ಕಾಸ್ ಎಕ್ಸ್. 1 ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ಸಿ ಎನ್. ನೋಡಿ ಕ್ವಶನ್ ಏನಿತ್ತು ಇಂಟಿಗ್ರೇಟ್ ದಿ ಫಂಕ್ಷನ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್. ಸೊ ಇಂಟಿಗ್ರೇಷನ್ ಯೂಸ್ ಮಾಡಿದಾಗ ಇಂಟು ಡಿ ಎಕ್ಸ್. ಅವಾಗ ಇಂಟಿಗ್ರೇಷನ್ 1 ಬೈ 1 ಪ್ಲಸ್ ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ತಗೊಂಡು. ಸೊ ಇವಾಗ ಪುಟ್ 1 ಪ್ಲಸ್ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಟಿ. ಸೊ ಅವಾಗ ನನಗೆ ಸೈನ್ ಎಕ್ಸ್ ಬರುತ್ತೆ ನ್ಯೂಮರೇಟರ್. ಇನ್ ಕೇಸ್ ನಾನು ಸೈನ್ ಎಕ್ಸ್ ತಗೊಂಡಿದ್ರೆ ಬರೀ ಕಾಸ್ ಎಕ್ಸ್ ಬರ್ತಿತ್ತು, ಬಟ್ ಇಲ್ಲಿ 1 ಪ್ಲಸ್ ಕಾಸ್ ಎಕ್ಸ್. ಸೊ ಅದಕ್ಕೆ ನಾನು ಡಿನಾಮಿನೇಟರ್ನ ಕನ್ವರ್ಟೆಡ್ ಟು ವೇರಿಯೇಬಲ್ ಟಿ ಮಾಡಿದ್ದು. ಸೊ ಇವಾಗ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಡಿ ಟಿ ಬಂತು. ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 ಆಸ್ ಇಟ್ ಈಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಪ್ಲೇಸಲ್ಲಿ ಟಿ, ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲೇಸಲ್ಲಿ ಮೈನಸ್ ಡಿ ಟಿ. So minus as it is integration 1 by t using the 1 integration 1 by x dx is a log x. So log t plus c. So minus log of t ಅಂತಂದ್ರೆ ಏನು ತಗೊಂಡಿದ್ವಿ 1 plus cos x. So plus c. Thank you. So please ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ.